ನಮಸ್ಕಾರ. ಸಂವಿಧಾನದ ವಿಡಿಯೋ ಕ್ಲಾಸಿನಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯ ಅನುಚ್ಛೇದ 22. ಈ ಅನುಚ್ಛೇದ 22ರ ವಿಷಯವನ್ನು ಇವತ್ತು ನಾವು ಚರ್ಚೆಗೆ ಕೈಗೆ ಎತ್ಕೊಳ್ತಾ ಇದ್ದೀವಿ. ಈ ಅನುಚ್ಛೇದ 22, ಅನುಚ್ಛೇದ 21 ನಾವು ಈ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ. ಅನುಚ್ಛೇದ 20 ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ. ಈ ಅನುಚ್ಛೇದ 20ರಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ, ಅನುಚ್ಛೇದ 20ರಲ್ಲಿ ನಾವು ಒಬ್ಬ ಶಿಕ್ಷಿತ ವ್ಯಕ್ತಿಗೆ, ಶಿಕ್ಷೆ ಆದಂತಹ ವ್ಯಕ್ತಿಗೆ ಇರ್ತಕ್ಕಂತಹ ಹಕ್ಕುಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಅನುಚ್ಛೇದ 21ರಲ್ಲಿ ನಾವು ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈಗ ಅನುಚ್ಛೇದ 22ರಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನು ಅಂತಂದರೆ, ಯಾವ ವ್ಯಕ್ತಿಯನ್ನು ಬಂಧಿಸ್ತಾರೆ, ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಏನು ಪ್ರಕ್ರಿಯೆಗಳನ್ನು ಮಾಡಬೇಕು. ಬಂಧನ ಮತ್ತು ಸ್ಥಾನಬದ್ಧತೆ ಅಂತ ಹೇಳ್ತೀವಿ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತಾರೆ. ಡಿಟೆನ್ಷನ್ ಮತ್ತು ಅರೆಸ್ಟು, ಈ ಎರಡು ಸಂದರ್ಭಗಳಲ್ಲಿ ಇರ್ತಕ್ಕಂತಹ ಒಂದು ಸಂವಿಧಾನದ ಪ್ರಾವಧಾನಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಸಂವಿಧಾನದ ಪ್ರಾವಧಾನಗಳಲ್ಲಿ ಅನುಚ್ಛೇದ 22ರಲ್ಲಿ 7 ಉಪವಿಧಿಗಳು ಬರ್ತವೆ. ವಿ ಆರ್ ಗೋಯಿಂಗ್ ಟು ಸಿ 7 ಸಬ್ ಕ್ಲಾಸಸ್. ಸೊ ಈ ವಿಧಿಗಳನ್ನ ಮೊದಲು ಒಂದೊಂದಾಗಿ ನೋಡೋಣ, ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಕರಣಗಳನ್ನು ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ಈ ಅನುಚ್ಛೇದ 22ರ ಅನುಚ್ಛೇದಗಳು, ಉಪವಿಧಿಗಳು ಏನಿದಾವೆ ಅನ್ನೋದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಉಪವಿಧಿಯನ್ನು ನಾವು ನೋಡುವುದಾದರೆ, ಫಸ್ಟ್ ಸಬ್ ಕ್ಲಾಸ್ ಅನುಚ್ಛೇದ 22ರಲ್ಲಿ, ಅನುಚ್ಛೇದ 22ರ ಉಪವಿಧಿ 1 ನಾವು ನೋಡೋದಾದರೆ, ಇಲ್ಲಿ ಇದು ಏನು ಹೇಳುತ್ತೆ ಅಂತಂದರೆ, ನೋ ಪರ್ಸನ್ ಹೂ ಈಸ್ ಅರೆಸ್ಟೆಡ್ ಶಾಲ್ ಬಿ ಡಿಟೈನ್ಡ್ ಇನ್ ಕಸ್ಟಡಿ without being informed as soon as may be of the grounds of such arrest, nor shall be denied the right to consult and to be defended by a legal practitioner ಅಂತ ಹೇಳ್ತೀವಿ ನಾವು. ಲೀಗಲ್ ಪ್ರಾಕ್ಟೀಷನರ್, ಬಂಧನಕ್ಕೊಳಗಾದ ಯಾವುದೇ ವ್ಯಕ್ತಿಯನ್ನು ಆದಷ್ಟು ಬೇಗ ಅಂತಹ ಬಂಧನಕ್ಕೆ ಕಾರಣಗಳ ಬಗ್ಗೆ ತಿಳಿಸದೆ ಬಂಧನದಲ್ಲಿ ಇರಿಸಲಾಗುವುದಿಲ್ಲ, ಅಥವಾ ಅವನ ಆಯ್ಕೆಯ ಕಾನೂನು ಸಲಹೆಗಾರರೊಂದಿಗೆ ಸಮಾಲೋಚಿಸುವ ಮತ್ತು ಸಮರ್ಥಿಸಿಕೊಳ್ಳುವ ಹಕ್ಕನ್ನು ಅವನು ಹೊಂದದೇ ಇರಲಾರ. ಇದರ ಅರ್ಥ ಇಷ್ಟೇ, ವೆನ್ ಎ ಪರ್ಸನ್ ಈಸ್ ಅರೆಸ್ಟೆಡ್. ಇಲ್ಲಿ ಅರೆಸ್ಟ್ ಅಂತಂದರೆ ಅವನು ದಂಡನೀಯ ಅಪರಾಧದ ವಿಷಯದಲ್ಲಿ ಅವನ್ನೇನು ಮಾಡ್ತಾರೆ, ಬಂಧನಕ್ಕೊಳಪಡಿಸ್ತಾರೆ. ದಂಡನೀಯ ಅಪರಾಧದ ವಿಷಯದಲ್ಲಿ ಅವನು ಬಂಧನಕ್ಕೆ ಒಳಪಡಿಸ್ತಾರೆ. ಬಂಧನ ಮಾಡಿದ ನಂತರ ಅವನಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಇರುತ್ತೆ. ಅವನಿಗೆ ಅಕ್ಯೂಸ್ಡ್ ಅಂತ ಹೇಳ್ತಾರೆ, ಈಗ ಆಪಾದಿತ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಕೂಡಲೇ, ಬಂಧನವನ್ನು ಮಾಡಿದ ಕೂಡಲೇ ತಕ್ಷಣ ಅವನಿಗೆ ಯಾಕೆ ಅವನನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋ ಕಾರಣಗಳನ್ನು ಅವನಿಗೆ ಕೊಡಬೇಕು. ದ ಗ್ರೌಂಡ್ಸ್ ಆಫ್ ಸಚ್ ಅರೆಸ್ಟ್, ದಸ್ತಗಿರಿ ಅಥವಾ ಅರೆಸ್ಟ್ ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನು ಅವನಿಗೆ ಹೇಳಬೇಕು. ಅದಲ್ಲದೆ ಅವನು ಯಾರನ್ನಾದರೂ ಕನ್ಸಲ್ಟ್ ಮಾಡ್ತೀನಿ ಅಂದರೆ ಅದಕ್ಕೆ ಪರ್ಮಿಷನ್ ಕೊಡಬೇಕು. ಈವನ್ ಇಫ್ ಹಿ ವಾಂಟ್ಸ್ ಟು ಕನ್ಸಲ್ಟ್ ಎ ಲಾಯರ್, ದ್ಯಾಟ್ ಆಲ್ಸೋ ಶುಡ್ ಬಿ ಪರ್ಮಿಟೆಡ್. ಅವನು ಒಬ್ಬ ಲೀಗಲ್ ಪ್ರಾಕ್ಟೀಷನರ್ನ ಅಥವಾ ಲಾಯರ್ನ, ವಕೀಲರನ್ನ ಅವನು ಸಮಾಲೋಚನೆ ಮಾಡೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದಾಗ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಅನುಚ್ಛೇದ 22(1) ಇರತಕ್ಕಂತಹ ಪ್ರಾವಧಾನ. ಒಬ್ಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದ ಕೂಡಲೇ ಅವನಿಗೆ 2 ಹಕ್ಕುಗಳು ಅವನಿಗೆ ಬಂದ್ಬಿಡ್ತವೆ. ದ ಮೂಮೆಂಟ್ ಹಿ ಈಸ್ ಅರೆಸ್ಟೆಡ್, ಹಿ ವಿಲ್ ಗೆಟ್ 2 ರೈಟ್ಸ್. ದ ಫಸ್ಟ್ ರೈಟ್ ಈಸ್ ದ್ಯಾಟ್ ಹಿ ಹ್ಯಾಸ್ ಟು ನೋ ವೈ ಹಿ ಈಸ್ ಅರೆಸ್ಟೆಡ್. ಅಂದರೆ ಪೊಲೀಸರು ಅಥವಾ ಈ ಪ್ರಾಸಿಕ್ಯೂಷನ್ ಮಾಡುವಂಥವ್ರು, ಅರೆಸ್ಟ್ ಮಾಡುವಂತಹ ಅಧಿಕಾರಿಗಳು ಅವನಿಗೆ ಏನು ಮಾಡಬೇಕು, ನಿನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ, ದಸ್ತಗಿರಿ ಮಾಡ್ತಾ ಇದ್ದೀವಿ ಅಥವಾ ಬಂಧನವನ್ನು ಮಾಡ್ತಿದ್ದೀವಿ ಅನ್ನೋ ಕಾರಣಗಳನ್ನು ಅವನಿಗೆ ಹೇಳಬೇಕು. ಅಲ್ಲದೆ ಇನ್ನೊಂದು ಹಕ್ಕು ಅವನಿಗೆ ಏನು ಸಿಗುತ್ತೆ ಅಂತಂದರೆ, ಯಾವುದಾದ್ರೂ ಲಾಯರ್ನ ಅಥವಾ ಫ್ರೆಂಡ್ನ ಕನ್ಸಲ್ಟ್ ಮಾಡುವಂಥ ಹಕ್ಕು, ಸಮಾಲೋಚನೆ ಮಾಡುವಂಥ ಹಕ್ಕು ಅದು ಸಿಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ರಾಜ್ಯದ ಕರ್ತವ್ಯ ಆಗಿದೆ ಅನ್ನೋದನ್ನು, ಅಥವಾ ಪೊಲೀಸರ ಕರ್ತವ್ಯ ಆಗಿದೆ ಅನ್ನೋದನ್ನು ನಾವು ಈ ಮೊದಲನೆಯ ಉಪವಿಧಿಯಲ್ಲಿ ನೋಡ್ಬೋದು. ಈಗ ಎರಡನೇ ಉಪವಿಧಿಯನ್ನು ನೋಡೋಣ. ಲೆಟ್ ಅಸ್ ಸಿ ಆರ್ಟಿಕಲ್
20 subclass 2. 22 subclass 2. The previous one is 22 subclass 1. This is 22 subclass 2. Anucheda 22 subclass 2. ಅನುಚ್ಛೇದ 22. ಅನುಚ್ಛೇದ 22 ಏನು ಹೇಳುತ್ತೆ? 22(2). ಎವ್ರಿ ಪರ್ಸನ್ ಹೂ ಈಸ್ ಅರೆಸ್ಟೆಡ್ ಆ್ಯಂಡ್ ಡಿಟೈನ್ಡ್ ಇನ್ ಕಸ್ಟಡಿ, ಅಂದರೆ ಅವರು ಪೊಲೀಸರ ಹದ್ದುಬಸ್ತಿನಲ್ಲಿ ಇಟ್ಕೊಂಡಾಗ, ಅವ್ರನ್ನ ಅರೆಸ್ಟ್ ಮಾಡಿದಾಗ, ದಸ್ತಗಿರಿ ಮಾಡಿದಾಗ, ಬಂಧನವನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಬಂಧನವನ್ನು ಮಾಡಿದಾಗ detained in custody shall be produced before the nearest magistrate within 24 hours of such arrest, excluding the time necessary for the journey from the place of arrest to the court of magistrate, and no such person shall be detained in custody beyond the said period without the authority of magistrate. ನೋಡಿ, ಒಬ್ಬ ವ್ಯಕ್ತಿಯನ್ನು ಬಂಧನಕ್ಕೆ ಒಳಪಡಿಸಿದ ಸಂದರ್ಭದಲ್ಲಿ ಈ ಬಂಧನ ಮಾಡುವಂತಹ ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ 24 ಗಂಟೆಯ ಕಾಲಾವಕಾಶ ಇರುತ್ತೆ. ಅವರು 24 ಗಂಟೆಯ ಒಳಗಡೆ ಏನು ಮಾಡಬೇಕು? ಅವರು ಮ್ಯಾಜಿಸ್ಟ್ರೇಟ್ ಅವ್ರ ಹತ್ರ ಆ ವ್ಯಕ್ತಿಯನ್ನು ಹಾಜರುಪಡಿಸಬೇಕು. ಆದರೆ ಇಲ್ಲಿ ಒಂದು ಎಕ್ಸ್ಕ್ಲೂಷನ್ ಟೈಮ್ ಇದೆ. ಮ್ಯಾಜಿಸ್ಟ್ರೇಟ್ ಅವ್ರ ಹತ್ರ ಅವನು ಹಾಜರುಪಡಿಸುವಂಥ ಟೈಮ್ 24 ಗಂಟೆ ಇದೆಯಲ್ಲ, ಇದು ಟ್ರಾವೆಲ್ ಟೈಮ್ ಕವರ್ ಆಗಲ್ಲ. ಟ್ರಾವೆಲ್ ಟೈಮ್ ಏನಾದರೂ ಒಂದು 3 ಗಂಟೆ ಇತ್ತು ಅಂತ ಇಟ್ಕೊಂಡ್ರೆ 27 ಗಂಟೆ ಒಳಗಡೆ ಅವ್ರು ಏನು ಮಾಡಬೇಕು? ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಬೇಕು. ಬಂಧನ ಮಾಡಿದ ಸಮಯದಿಂದ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗುವಂತಹ ಸಮಯ ಏನಿದೆಯಲ್ಲ, ಅದು 24 ಗಂಟೆಯ ಒಳಗಿರಬೇಕು. ಆ ಸಮಯದಲ್ಲಿ ಅವನನ್ನು ಕರೆದುಕೊಂಡು ಹೋಗುವಂತಹ ಸಮಯ ಇದೆಯಲ್ವ, ಟ್ರಾವೆಲ್ ಟೈಮ್ ಅಂತ ಏನು ಹೇಳ್ತೀವಿ, ಅದು ಸೇರೋದಿಲ್ಲ. ಅದರ ಹೊರತಾಗಿ ಅಲ್ಲೇನಾಗುತ್ತೆ ಇರಬೇಕು. ಇಂದು ಈ 24 ಗಂಟೆಗೆ ಮೀರಿ ಅವನನ್ನು ಬಂಧನದಲ್ಲಿ ಇಟ್ಕೊಳ್ಳುವಂತಹ ಅಧಿಕಾರ ರಾಜ್ಯಕ್ಕೆ ಇಲ್ಲ ಅಥವಾ ಪೊಲೀಸರಿಗಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ದಿಸ್ ಈಸ್ ವಾಟ್ ಈಸ್ ಆರ್ಟಿಕಲ್ 20 ಸಬ್ಕ್ಲಾಸ್ 2. ಬಂಧನಕ್ಕೊಳಗಾದ ಮತ್ತು ಬಂಧನದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬಂಧಿಸಿ ಸ್ಥಳದಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಪ್ರಯಾಣಿಸಲು ಅಗತ್ಯವಾದ ಸಮಯವನ್ನು ಹೊರತುಪಡಿಸಿ ಅಂತಹ ಬಂಧನದ 24 ಗಂಟೆಯ ಅವಧಿಯೊಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಮತ್ತು ಅಂತಹ ವ್ಯಕ್ತಿಯನ್ನು ಮ್ಯಾಜಿಸ್ಟ್ರೇಟ್ ಅಧಿಕಾರವಿಲ್ಲದೆ ಅಥವಾ ಮ್ಯಾಜಿಸ್ಟ್ರೇಟ್ ಹೇಳದೆಯೇ ಅವಧಿಯನ್ನು ಮೀರಿ ಬಂಧನದಲ್ಲಿ ಇಟ್ಟುಕೊಳ್ಳಲಾಗೋದಿಲ್ಲ. ಅಂದರೆ 24 ಗಂಟೆಗಿಂತ ಹೆಚ್ಚು ಬಂಧನದಲ್ಲಿ ಇಟ್ಕೋಬೇಕಂತಂದರೆ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಅವರ ಒಪ್ಪಿಗೆ ಬೇಕಾಗ್ತದೆ ಅನ್ನೋದನ್ನು ಕೂಡ ನಾವು ಅನುಚ್ಛೇದ 22ರಲ್ಲಿ ನೋಡ್ತೇವೆ. ಇನ್ನು ಅನುಚ್ಛೇದ 22(3) ಏನು ಹೇಳುತ್ತೆ ನೋಡೋಣ. ಆರ್ಟಿಕಲ್ ಅನುಚ್ಛೇದ 22(3) ಏನು ಹೇಳುತ್ತೆ ಅಂತಂದರೆ, 22(1) ಮತ್ತು 2ಕ್ಕೆ ಇರುವ ಅಪವಾದವನ್ನು ಹೇಳುತ್ತೆ. ಅಂದರೆ 22(3) 2 ಕ್ಯಾಟಗರಿಯ ವ್ಯಕ್ತಿಗಳಿಗೆ ಏನು ನಾ ಹೇಳಿದೆಲ್ಲ 22(1) ಮತ್ತು 22(2) ಅದು ಅನ್ವಯ ಆಗುವುದಿಲ್ಲ. 2 ಕ್ಯಾಟಗರಿಯ ವ್ಯಕ್ತಿಗಳಿಗೆ. 1ನೇ ಕ್ಯಾಟಗರಿ ಏನು ಅಂತಂದರೆ, ಹೂ ಈಸ್ ಎ ಎನಿಮಿ ಏಲಿಯನ್, ವೈರಿ ರಾಷ್ಟ್ರದ ಒಬ್ಬ ಪ್ರಜೆಯಾಗಿದ್ದರೆ ಅಂಥವನಿಗೆ ಇದು ಯಾವುದು ಅನ್ವಯ ಆಗೋದಿಲ್ಲ. ಅಂಥವನಿಗೆ ನಮ್ಮ 22(1) ಆಗಲಿ 22(2) ಆಗಲಿ ಅನ್ವಯ ಆಗೋದಿಲ್ಲ. ಅಂಥವ್ರನ್ನ ನೀವು 24 ಗಂಟೆ ಒಳಗಡೆ ನಾವು ಮ್ಯಾಜಿಸ್ಟ್ರೇಟ್ ಹತ್ರ ತೊಗೊಂಡು ಹೋಗ್ಬೇಕು, ಅವನಿಗೊಬ್ಬ ಲಾಯರ್ನ ಕೊಡಬೇಕು, ಅಥವಾ ಅವನ್ನ ನಾವೇನು ಮಾಡಬೇಕು, ಅವನ ಕಾರಣ ಯಾಕೆ ಅವನ್ನ ಅರೆಸ್ಟ್ ಮಾಡಿದ್ವಿ ಅಂತ ಹೇಳಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ. ಯಾವುದರಲ್ಲಿ? 23(3) ಏನಲ್ಲಿ 22 2022(3)A. ಈ 22(3)A ಏನಕ್ಕೆ ಸಂಬಂಧಪಡುತ್ತೆ ಅಂತಂದರೆ, ದಿಸ್ ಬಿಲಾಂಗ್ಸ್ ಟು ಏಲಿಯನ್ಸ್ ಅಥವಾ ವೈರಿ ರಾಷ್ಟ್ರದ ಪ್ರಜೆಗೆ ಸಂಬಂಧಪಡುತ್ತೆ. ವೈರಿ ರಾಷ್ಟ್ರ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ಯಾವುದೇ ಒಂದು ರಾಷ್ಟ್ರದ ಜೊತೆಗೆ ಯುದ್ಧ ನಡೀತಾ ಇದ್ದಾಗ ನಾವು ಅದಕ್ಕೆ ವೈರಿ ರಾಷ್ಟ್ರ ಅಂತ ಹೇಳ್ತೀವಿ. ಎರಡನೇದ್ದೇನು ಅಂತಂದರೆ, ಇಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ತೀವಿ ನಾವು. ಯಾವುದೇ ಒಂದು ಮುಂಜಾಗೃತಾ ಕ್ರಮವಾಗಿ ನಾವು ಅವ್ರನ್ನ ಏನು ಮಾಡ್ತೀವಿ, ಬಂಧನದಲ್ಲಿ ಇಟ್ಕೊಳ್ತೀವಿ. ಮುಂಜಾಗೃತ ಕ್ರಮವಾಗಿ ಅವ್ರನ್ನ ಬಂಧನದಲ್ಲಿ ಇಟ್ಕೊಳ್ತೀವಿ. ಅದಕ್ಕೆ ಸ್ಥಾನಬದ್ಧತೆ ಅಂತ ಹೇಳ್ತೀವಿ ನಾವು. ಅದಕ್ಕೇನು ಹೇಳ್ತೀವಿ?
ಸ್ಥಾನಬದ್ಧತೆ, ಮುಂಜಾಗೃತ ಕ್ರಮವಾಗಿ ಸ್ಥಾನಬದ್ಧತೆಗೊಳಗೊಂಡಂತಹ ಯಾವುದು ಮುಂಜಾಗೃತ ಕ್ರಮವಾದ ಸ್ಥಾನಬದ್ಧತೆಯ ಕಾಯ್ದೆಗಳೇನಿರ್ತಾವಲ್ಲ ಆ ಕಾಯ್ದೆಗಳ ಅನುಗುಣವಾಗಿ ನಾವು ಯಾವುದೇ ಪ್ರಜೆಯನ್ನು ನಮ್ಮ ದೇಶದವರನ್ನೇ ಅವ್ರನ್ನ ನಾವು ಬಂಧನದಲ್ಲಿ ಇಟ್ಕೊಂಡ್ರೆ ಅದಕ್ಕೂ ಕೂಡ ಏನಾಗುತ್ತೆ ನಮ್ಮ ಮೇಲಿನ 22(1) ಮತ್ತು 22(2) ಅನ್ವಯ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. 22(3) ಏನಲ್ಲಿ ಏನು ಹೇಳುತ್ತೆ, ಫಾರಿನರ್ಸ್ಗೆ 22(1)(2) ಅನ್ವಯ ಆಗಲ್ಲ. ಆಮೇಲೆ 22(3)(b) ಇದೆಯಲ್ಲ, ಇದು ನಾವು ಮುಂಜಾಗೃತ ಕ್ರಮಕ್ಕಾಗಿ ಕೆಲವು ಜನರನ್ನ ಏನು ಮಾಡ್ತೀವಿ, ನಾವು ಸ್ಥಾನಬದ್ಧತೆಗೆ ಒಳಪಡಿಸ್ತೀವಿ. ವಿಲ್ ಡಿಟೈನ್ ದೆಮ್. ಏನು ಮಾಡ್ತೀವಿ, ಸ್ಥಾನಬದ್ಧತೆಗೆ ಒಳಪಡಿಸ್ತೀವಿ ಅಥವಾ ವಿಲ್ ಡಿಟೈನ್ ದೆಮ್. ಅದಕ್ಕೆ ಅರೆಸ್ಟ್ ಅಂತ ಹೇಳೋದಿಲ್ಲ, ಸ್ಥಾನಬದ್ಧತೆ ಅಂತ ಹೇಳ್ತಾರೆ. ದಸ್ತಗಿರಿ ಅಂತ ಹೇಳೋದಿಲ್ಲ, ಸ್ಥಾನಬದ್ಧತೆ ಅಂತ ಹೇಳ್ತಾರೆ. ಡಿಟೇನ್ಷನ್, ಅವ್ರನ್ನ ಡಿಟೈನ್ ಮಾಡ್ತೀವಿ. ಆ ಡಿಟೈನ್ ಮಾಡಿದಂತಹ ವ್ಯಕ್ತಿಗಳ ವಿಷಯಕ್ಕೂ ಕೂಡ ಮೇಲೆ ಹೇಳಿದಂತಹ ಅನುಚ್ಛೇದಗಳು ಅಂದ್ರೆ ಅನುಚ್ಛೇದ 22(1) ಮತ್ತು 22(2) ಇವು ಯಾವುದು ಈ ವಿಷಯದಲ್ಲಿ ಅನ್ವಯ ಆಗೋದಿಲ್ಲ. ನೋ, ಈ ವಿಷಯದಲ್ಲಿ ಅನ್ವಯ ಆಗೋದಿಲ್ಲ ಅಂತ ಇದರ ಅರ್ಥ. ಪ್ರಿವೆಂಟಿವ್ ಡಿಟೆನ್ಷನ್, ಅದಕ್ಕೆ ತಡೆಗಟ್ಟುವ ಬಂಧನ ಅಂತಲೂ ಹೇಳ್ಬೋದು ನಾವು. ಪ್ರಿವೆಂಟಿವ್ ಡಿಟೆನ್ಷನ್ಗೆ ಏನು ಹೇಳ್ಬೋದು, ತಡೆಗಟ್ಟುವ ಬಂಧನ. ತಡೆಗಟ್ಟುವ ಬಂಧನದ ವಿಷಯದಲ್ಲಿ ಮತ್ತು ವೈರಿ ಪ್ರಜೆಗಳ ವಿಷಯದಲ್ಲಿ ನಮ್ಮ ಈ ಮೇಲೆ ಹೇಳಿದಂತಹ ನಿರ್ಬಂಧಗಳು ಅಥವಾ ಆ ಹಕ್ಕುಗಳು ಅವ್ರಿಗೆ ಅನ್ವಯ ಆಗೋದಿಲ್ಲ. ಅಲ್ಲಿ ಏನು ಹಕ್ಕಿದೆ, ಒಂದು ಹಕ್ಕು ಅವರಿಗೆ ನಾವೇನು ಮಾಡಬೇಕು, ಅವರಿಗೆ ತಕ್ಷಣದಲ್ಲಿ ನಾವು ಅವರಿಗೆ ಏನು ಮಾಡಬೇಕು, ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಬೇಕು ಮತ್ತು ಲಾಯರ್ ಅವಕಾಶ ಕೊಡಬೇಕು. ಇದು 22(1) 22(2) 24 ಗಂಟೆ ಒಳಗಡೆ ನಾವು ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ತೊಗೊಂಡು ಹೋಗ್ಬೇಕು. ಈ ಎಲ್ಲ ಹಕ್ಕುಗಳು ಈ 2 ಕ್ಯಾಟಗರಿ ಜನರಿಗೆ ಇರೋದಿಲ್ಲ. ಏಲಿಯನ್ ಎನಿಮಿಗೆ ಇರೋದಿಲ್ಲ ಮತ್ತು ಹೂ ಆರ್ ಡಿಟೈನ್ಡ್ ಅಂಡರ್ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್, ಇವರಿಗೆ ಆ ಎರಡು ಕಾನೂನು ಅನ್ವಯ ಆಗೋದಿಲ್ಲ ಅನ್ನೋದನ್ನು ನಾವು 22(3)(a) ಮತ್ತು 3(b) ನಲ್ಲಿ ನೋಡ್ತೀವಿ. ನಾವು ಲೆಟ್ ಅಸ್ ಗೋ ಟು 22(4) 22(4) ಅನುಚ್ಛೇದ 22(4) ಅನುಚ್ಛೇದ 22 ಉಪವಿಧಿ 4. ಇದರಲ್ಲಿ ಏನಾಗುತ್ತೆ, ನೋ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್ ಶಾಲ್ ಆಥರೈಸ್ ದ ಡಿಟೆನ್ಷನ್ ಆಫ್ ಎ ಪರ್ಸನ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಏನು ಮಾಡ್ಬೋದು, ತಡೆಗಟ್ಟುವ ಸ್ಥಾನಬದ್ಧತೆ ಅಂತ ಏನು ಹೇಳ್ತೀವಿ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಏನಿರ್ತೀವಿ, ಆ ರೀತಿಯಾಗಿ ಅವರನ್ನು ಸ್ಥಾನಬದ್ಧತೆಗೆ ಒಳಪಡಿಸಿದರೆ ಅವ್ರನ್ನ 3 ತಿಂಗಳಿಗಿಂತ ಹೆಚ್ಚು ಆ ರೀತಿಯಾಗಿ ಡಿಟೈನ್ ಮಾಡೋಕ್ಕಾಗಲ್ಲ, ಸ್ಥಾನಬದ್ಧತೆ ಮಾಡೋಕ್ಕಾಗಲ್ಲ, ಅಥವಾ ಅವ್ರನ್ನ ಬಂಧನದಲ್ಲಿ ಇಡೋಕ್ಕಾಗಲ್ಲ 3 ತಿಂಗಳವರೆಗೆ. ಇಲ್ಲಿ ಏನು ನಾವು 22(3)(b) ನಲ್ಲಿ ಹೇಳಿದೀವಲ್ಲ, 22(3)(b) ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ 24 ಅನ್ವಯ ಆಗುತ್ತೆ. ಇಲ್ಲೇನು ಕನಿಷ್ಠ 3 ತಿಂಗಳ ತನಕ ಅವ್ರಿಗೆ ಯಾವುದೇ ಟ್ರಯಲ್ ಇಲ್ಲದೆ ನಾವು ಜೈಲಲ್ಲಿ ಇಡ್ಬೋದು. ಯಾವುದು, ಈ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟಲ್ಲಿ, ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನಿನಲ್ಲಿ, ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನಿನ ಅನ್ವಯ ಒಬ್ಬ ವ್ಯಕ್ತಿಯನ್ನು ನಾವೇನು ಮಾಡ್ಬೋದು, 3 ತಿಂಗಳವರೆಗೆ ಜೈಲಿನಲ್ಲಿ ಇಡ್ಬೋದು. ಅವ್ರಿಗೆ ನಾವು ಮ್ಯಾಜಿಸ್ಟ್ರೇಟಿಗೆ ಕೊಡಬೇಕಾಗಿಲ್ಲ, ಆಮೇಲೆ ಕೋರ್ಟ್ ಕಳಿಸಿ ಟ್ರಯಲ್ಲು ಚಾರ್ಜ್ ಶೀಟು ಎಲ್ಲ ಮಾಡಬೇಕಾಗಿಲ್ಲ ಅಂಥವ್ರ ವಿಷಯದಲ್ಲಿ. ಅದು ಇಲ್ಲಿ ನಾವು ನೋಡಬೇಕಾದ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಂಥ ಸಂದರ್ಭದಲ್ಲಿ 3 ತಿಂಗಳವರೆಗೆ ಪರವಾಗಿಲ್ಲ, 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಅವ್ರನ್ನ ಇಟ್ಕೊಳ್ಳುವಂತಹ ಅವಶ್ಯಕತೆ ಸರ್ಕಾರಕ್ಕೆ ಇದ್ದರೆ, ರಾಜ್ಯಕ್ಕೆ ಇದ್ದರೆ, ಪೊಲೀಸರಿಗೆ ಇದ್ದರೆ, ಆವಾಗ ಅವ್ರು ಏನು ಮಾಡಬೇಕು, ಒಂದು ಅಡ್ವೈಸರಿ ಬೋರ್ಡ್ ಇರುತ್ತೆ. ಆ ಬೋರ್ಡಿಗೆ ಈ ವಿಷಯವನ್ನು ರೆಫರ್ ಮಾಡಬೇಕು. 3 ತಿಂಗಳು ಮುಗಿಯೋದ್ರೊಳಗೆ ಮಾಡಬೇಕು. 3 ತಿಂಗಳು ಮುಗಿಯೋದ್ರೊಳಗೆ ಈ ಬೋರ್ಡಿಗೆ ರೆಫರ್ ಮಾಡಬೇಕು. ರೆಫರ್ ಮಾಡಿದ ಮೇಲೆ ಆ ಬೋರ್ಡು ಹೌದು ನೀವು ಅವರ ಬಂಧನವನ್ನು ಮುಂದುವರಿಸುವ ಅಗತ್ಯತೆ ಇದೆ ಅಂಥೇಳಿ ಅವರು ಸರ್ಟಿಫೈ ಮಾಡಿದರೆ 3 ತಿಂಗಳಿಗಿಂತನೂ ಹೆಚ್ಚು ನೀವು ಇಟ್ಕೋಬೋದು, ಅದರ್ವೈಸ್ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಆ ಅಡ್ವೈಸರಿ ಬೋರ್ಡ್ ಎಂಥದ್ದು, ಅದು ಯಾರಿಂದ ಮಾಡಲ್ಪಟ್ಟಿರುತ್ತೆ, ಜಡ್ಜಿಸ್ ಆಫ್ ಹೈಕೋರ್ಟ್, ಅಂದರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಹೊಂದಿದಂತಹ ಬೋರ್ಡ್ ಆಗಿರುತ್ತೆ. ಅದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಹೊಂದಿದಂತಹ ಒಂದು ಸಮಿತಿ ಇದೆಯಲ್ಲ, ಆ ಸಮಿತಿ ಈ ವಿಷಯದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತದೆ ಅಂತಕ್ಕಂಥದ್ದು. ಮತ್ತೆ ಆ ಸಮಿತಿಗೆ ಒಂದು ನಿರ್ಬಂಧ ಇದೆ. ಏನು ಸಮಿತಿಗೆ ನಿರ್ಬಂಧ, ಪ್ರೊವೈಡೆಡ್ ದ್ಯಾಟ್ ನಥಿಂಗ್ ಇನ್ ದಿಸ್ ಸಬ್ ಕ್ಲಾಸ್ ಶಾಲ್ ಆಥರೈಸ್ ದ ಡಿಟೆನ್ಷನ್ ಆಫ್ ಎನಿ ಪರ್ಸನ್ ಬಿಯಾಂಡ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಪ್ರಿಸ್ಕ್ರೈಬ್ಡ್ ಬೈ ದ ಲಾ.
ಸರ್ಕಾರ ಏನು ಕಾನೂನನ್ನು ಮಾಡಿರುತ್ತೆ, ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟನ್ನು ಮಾಡಿರುತ್ತೆ, ಆ ಕಾನೂನಿನ ಅವಧಿ ಎಷ್ಟಿರ್ತದೆ? ಒಂದು ಕಾನೂನಿನ ಅವಧಿ, ಯಾವುದೋ ಒಂದು ಕಾನೂನಿನಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು 4 ತಿಂಗಳು ಮ್ಯಾಕ್ಸಿಮಮ್ ಗರಿಷ್ಠ 4 ತಿಂಗಳು ಏನು ಮಾಡಿ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಬೇಕು ಅಂತ ಕಾನೂನಿನಲ್ಲಿದ್ದರೆ, ಈ ಸಮಿತಿ ಇದೆಯಲ್ವಾ, ಈ ಸಮಿತಿ 3 ತಿಂಗಳಾದ ಮೇಲೆ ಒಂದೇ ತಿಂಗಳು ರೆಕಮೆಂಡ್ ಮಾಡ್ಬೋದು. ಇದು 2 ತಿಂಗಳು ಮಾಡಿದರೆ ಅವಾಗ ಏನಾಗುತ್ತೆ, ಒಟ್ಟು 6 ತಿಂಗಳಾಗುತ್ತೆ. ಕಾನೂನಿನಲ್ಲಿ 5 ತಿಂಗಳು ಇರುತ್ತೆ ಅಂತ ಇಟ್ಕೊಳ್ಳಿ, ಆವಾಗ 5 ತಿಂಗಳಿಗೆ ಮೀರಿ ಕೂಡುದು ಇವ್ರ ರೆಕಮೆಂಡೇಶನ್ ಏನಿದೆ ಅದು ಕಾನೂನಿನ ಗರಿಷ್ಠ ಮಿತಿಗೆ ಲಿಮಿಟ್ ಆಗಿಬಿಡ್ತದೆ ಅನ್ನೋದನ್ನು ಈ ಒಂದು ಕ್ಲಾಸ್ ಹೇಳ್ತದೆ. ನೆಕ್ಸ್ಟ್, ಸಚ್ ಪರ್ಸನ್ ಈಸ್ ಡಿಟೈನ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವಿಷನ್ಸ್ ಆಫ್ ಎನಿ ಲಾ ಮೇಡ್ ಬೈ ಸೋ ಅಂಡ್ ಸೋ. ನೋಡಿ, ಅಕಸ್ಮಾತ್ ಆ ವ್ಯಕ್ತಿ ಈ ಕಾನೂನಿನಿಂದ 22(7)A ಮತ್ತು 22(7)B ಪ್ರಕಾರ ಏನಾದರೂ ನಾವು ಅವನಿಗೆ ಡಿಟೆನ್ಷನ್ ಮಾಡಿದರೆ ಆವಾಗ ಅಡ್ವೈಸರಿ ಕಮಿಟಿಯ ರೆಕಮೆಂಡೇಶನ್ಗೂ ಅದಕ್ಕೂ ಸಂಬಂಧ ಬರಲ್ಲ. ದೇರ್ ಈಸ್ ನೋ ರಿಲೇಷನ್. ಅಂದರೆ ಈ ಏನು ನಾವು 22(7) ಮಾಡಿದ್ದೀವಲ್ವಾ, ಅದು ಈ ಅಡ್ವೈಸರಿ ಬೋರ್ಡ್ನ ಪವರನ್ನು ಕಡಿಮೆ ಮಾಡುತ್ತೆ ಅಂಥೇಳಿ ನಮಗನ್ಸುತ್ತೆ. ಈ 22(4)ನ ಕನ್ನಡದಲ್ಲಿ ನೋಡೋದಾದರೆ, ತಡೆಗಟ್ಟುವ ಬಂಧನವನ್ನು ಒದಗಿಸುವ ಯಾವುದೇ ಕಾನೂನು ಒಬ್ಬ ವ್ಯಕ್ತಿಯನ್ನು 3 ತಿಂಗಳಿಗಿಂತ ಹೆಚ್ಚು ಅವಧಿಯವರೆಗೆ ಸ್ಥಾನಬದ್ಧತೆಯಲ್ಲಿ ಇಡಲು ಅಧಿಕಾರ ಇರುವುದಿಲ್ಲ, ಅಧಿಕಾರ ನೀಡುವುದಿಲ್ಲ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡಿರುವ ಅಥವಾ ನೇಮಕಗೊಳ್ಳಲು ಅರ್ಹತೆ ಹೊಂದಿರುವ ವ್ಯಕ್ತಿಗಳನ್ನು ಒಳಗೊಂಡ ಸಲಹಾ ಮಂಡಳಿ, ಅಂತಹ ಸಲಹಾ ಮಂಡಳಿಯು 3 ತಿಂಗಳ ಅವಧಿಯ ಮುಕ್ತಾಯದ ಮೊದಲು ತನ್ನ ಅಭಿಪ್ರಾಯದಲ್ಲಿ ಅಂತಹ ಸ್ಥಾನಬದ್ಧತೆಗೆ ಸಾಕಷ್ಟು ಕಾರಣವಿದೆ ಎಂದು ವರದಿ ಮಾಡಿದರೆ ಈ ಉಪಕಲಮಿನಲ್ಲಿ ಆವಾಗ ಏನು ಮಾಡ್ಬೋದು, ವರದಿ ಮಾಡಿದರೆ ನಾವು 3 ತಿಂಗಳಿಗಿಂತ ಹೆಚ್ಚು ಇಟ್ಕೊಬೋದು. ಮತ್ತು ಈ ಉಪಕಲಮಿನಲ್ಲಿ ಯಾವುದೇ ಒಂದು ವ್ಯಕ್ತಿಯನ್ನು ಬಂಧಿಸಲು ಅನುಮತಿ ನೀಡತಕ್ಕ ಯಾವುದೇ ಕಾನೂನಿನ ಮೀಸಲಾದ ಗರಿಷ್ಠ ಅವಧಿಯನ್ನು ಮೀರಿ ಅವ್ರು ರೆಕಮೆಂಡ್ ಮಾಡೋಕ್ಕಾಗಲ್ಲ. ದೇರ್ ಇಸ್ ಎ ಲಾ ಹ್ಯಾಸ್ ಗಾಟ್ ಸರ್ಟನ್ ಪೀರಿಯಡ್, ಮ್ಯಾಕ್ಸಿಮಮ್ ಇಷ್ಟು ಇಟ್ಕೋಬೇಕು ಅಂತ ಹೇಳಿ, ಅದಕ್ಕಿಂತ ಹೆಚ್ಚು ಇವ್ರು ರೆಕಮೆಂಡ್ ಮಾಡೋಕ್ಕೆ ಬರಲ್ಲ, ಈ ಕಮಿಟಿಯವರು ರೆಕಮೆಂಡ್ ಮಾಡೋಕ್ಕೆ ಬರಲ್ಲ. ಒಂದು. ಎರಡನೇದು, ಅಂಥ ವ್ಯಕ್ತಿಯನ್ನು ಇದು 22(7)A ಮತ್ತು 22(7)B ಅಡಿಯಲ್ಲಿ ಏನು ನಾವು ಮಾಡ್ತೀವಿ, ಅದು ಅಡ್ವೈಸರಿ ಕಮಿಟಿಯ ಲಿಮಿಟೇಷನ್ಗೆ ಏನು ಬರೋದಿಲ್ಲ. ದಟ್ ಈಸ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಇಟ್. ನಾವು ವಿಲ್ ಸಿ ವಾಟ್ ಈಸ್ 22(5). 22(5) ಏನು ಹೇಳುತ್ತೆ ಅಂತ ನೋಡೋಣ. is a right given, is a right to person detained. ನೋಡಿ, ಪರ್ಸನ್ ಅಟೆಂಡ್ ಬೇರೆ, ಅರೆಸ್ಟೆಡ್ ಬೇರೆ, ಪರ್ಸನ್ ಡಿಟೇನ್ಡ್ ಬೇರೆ. ಇಲ್ಲಿ ಮುಂಜಾಗೃತಾ ಕ್ರಮದ ಏನು ನಾವು ಸ್ಥಾನಬದ್ಧತೆ ಮಾಡುವಂತಹ ಕಾನೂನುಗಳನ್ನೇನು ಮಾಡಿರ್ತೀವಲ್ಲ, ಅದರ ಪ್ರಕಾರ ಅರೆಸ್ಟ್ ಆದಂತಹ ವ್ಯಕ್ತಿ ಅವರಿಗೆ ಹಕ್ಕಿದೆ. ಈ ಹಕ್ಕು ಏನಿದೆ ನೋಡೋಣ. ವೆನ್ ಎ ಪರ್ಸನ್ ಈಸ್ ಡಿಟೇನ್ಡ್ ಇನ್ ಪರ್ಸನ್ಸ್ ಆಫ್ ದ ಆರ್ಡರ್ ಮೇಡ್ ಅಂಡರ್ ಎನಿ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್. ಈ ತಡೆಗಟ್ಟುವ ಬಂಧನವನ್ನು ಮಾಡಿದಂತಹ ವ್ಯಕ್ತಿಯ ವಿಷಯದಲ್ಲಿ ದ ಅಥಾರಿಟಿ ಮೇಕಿಂಗ್ ಸಚ್ ಆರ್ಡರ್, ಆ ರೀತಿ ಏನು ತಡೆಗಟ್ಟುವ ಆಜ್ಞೆಯನ್ನು ಮಾಡಿರ್ತಾರಲ್ಲ, ಅವ್ರದ್ದು ಒಂದು ಜವಾಬ್ದಾರಿ ಇದೆ. ಏನು, ಎಷ್ಟು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರು ಏನು ಮಾಡಬೇಕು, ಅವನನ್ನು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು, ಗ್ರೌಂಡ್ಸ್ ಆನ್ ವಿಚ್ ಹಿ ಹ್ಯಾಸ್ ಬೀನ್ ಅರೆಸ್ಟೆಡ್ ಅನ್ನೋದನ್ನು ಅವನಿಗೆ ತಿಳಿಸ್ಬೇಕು. ಅಷ್ಟೇ ಅಲ್ಲ, ಅವನು ತನ್ನ ವಿರುದ್ಧ ನನ್ನ ಅರೆಸ್ಟ್ ಸರಿ ಇಲ್ಲ ಅಂಥೇಳಿ ಅವನೊಂದು ಅರ್ಜಿ ಕೊಡಬೇಕು. ಆ ಅರ್ಜಿಯನ್ನು ಅಡ್ವೈಸರಿ ಕಮಿಟಿಗೆ ಕೊಡ್ತಾನವನು. ಆ ಅರ್ಜಿ ಕೊಡುವ ವ್ಯವಸ್ಥೆಯನ್ನು ಇವ್ರು ಮಾಡಿಸ್ಬೇಕು. ಆ್ಯಂಡ್ ಶಾಲ್ ಎಟ್ ದ ಅರ್ಲಿಯೆಸ್ಟ್ ಅಪಾರ್ಚುನಿಟಿ ಅರೇಂಜ್ ಹಿಮ್ ಫಾರ್ ಮೇಕಿಂಗ್ ಎ ರಿಪ್ರೆಸೆಂಟೇಷನ್ ಅಗೇನ್ಸ್ಟ್ ದ ಆರ್ಡರ್. ಆ ಏನು ಆಜ್ಞೆ ಇರುತ್ತಲ್ಲ, ಅವ್ರನ್ನ ತಡೆ ಹಿಡಿಯುವಂಥ ಆಜ್ಞೆ, ಸ್ಥಾನಬದ್ಧತೆ ಮಾಡುವಂಥ ಆಜ್ಞೆ ಇರುತ್ತಲ್ಲ, ಅದರ ವಿರುದ್ಧವಾಗಿ ಅರ್ಜಿ ಕೊಡುವಂತಹ ವ್ಯವಸ್ಥೆಗೆ ಅವನು ಅರ್ಜಿ ಕೊಡಬೇಕು ಅಂದರೆ ಅವನ ಕಾರಣ ಗೊತ್ತಿಲ್ಲದೆ ಕೊಡೋಲ್ಲ. ಆದ್ದರಿಂದ ಅವನು ಯಾಕೆ ಆ ರೀತಿ ಸ್ಥಾನಬದ್ಧತೆ ಮಾಡಿದ್ದೀವಿ ಅನ್ನೋದನ್ನು ಕಾರಣ ಹೇಳಬೇಕು. ಆ ಕಾರಣವನ್ನು ಆಧರಿಸಿ ಅವನು ರಿಪ್ರೆಸೆಂಟೇಷನ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡುವುದು ಈ ಏನು ಬಂಧನ ಮಾಡಿದಂಥವರ ಜವಾಬ್ದಾರಿಯಾಗಿರುತ್ತದೆ. ತಡೆಗಟ್ಟುವ ಬಂಧನವನ್ನು ಒದಗಿಸುವ ಯಾವುದೇ ಕಾನೂನಿನ ಅಡಿಯಲ್ಲಿ ಮಾಡಲಾದ ಆದೇಶದ ಅನುಸಾರವಾಗಿ ಯಾವುದೇ ವ್ಯಕ್ತಿಯನ್ನು ಬಂಧಿಸಿದಾಗ ಆದೇಶವನ್ನು ಮಾಡುವ ಅಧಿಕಾರಿ ಸಾಧ್ಯವಾದಷ್ಟು ಬೇಗ ಅಂತಹ ವ್ಯಕ್ತಿಗೆ ಆದಷ್ಟು ಬೇಗನೆ ಆದೇಶವನ್ನು ಮಾಡಿದ ಆಧಾರದ ಕಾರಣಗಳನ್ನು ತಿಳಿಸಬೇಕು ಮತ್ತು ಆದೇಶದ ವಿರುದ್ಧ ಪ್ರತಿನಿಧಿಸುವ
ಅವಕಾಶವನ್ನು ಅವನಿಗೆ ಕಲಿಸಬೇಕು. ಪ್ರತಿನಿಧಿಸುವ ಅವಕಾಶವನ್ನು ಅವನಿಗೆ ನೀಡಬೇಕು. ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ. ಇದು ಹಿ ವಿಲ್ ಗೆಟ್ ಎ ರೈಟ್ ಹಿಯರ್ 22(5) ನೋಡಿ. 22(6) ಮತ್ತು ಬೇರೆ ಹೇಳುತ್ತೆ. 22(6) ಏನು ಹೇಳುತ್ತೆ ಅಂದರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ, ಪಬ್ಲಿಕ್ ಇಂಟ್ರೆಸ್ಟ್. ನೋಡಿ ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಾಗುತ್ತೆ ಅಂದರೆ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಅವನಿಗೆ ನಾವು ಕಾರಣಕ್ಕೆ ಹೇಳಬೇಕಾಗಿಲ್ಲ. ಆ ರೀತಿ ಡಿಟೈನ್ ಮಾಡಿದಂಥವನಿಗೆ, ಯಾವನೊಬ್ಬ ಟೆರರಿಸ್ಟ್ಗೆ ನಾವು ಕಾರಣ ಹೇಳಬೇಕಾಗಿಲ್ಲ. ಅಂಥ ವಿಷಯವನ್ನು ಇಲ್ಲಿ ನಾವು ಹೇಳ್ತೀವಿ. 22 ಅನುಚ್ಛೇದ 22(6) 22(6) ಏನು ಹೇಳ್ತೀವಿ ನಾವು ಅಂತಂದರೆ ನಥಿಂಗ್ ಇನ್ ಕ್ಲಾಸ್ 5. ಕ್ಲಾಸ್ 5ನಲ್ಲಿ ಏನು ಅಧಿಕಾರ ಇತ್ತಲ್ವಾ? ಕ್ಲಾಸ್ 5 ಅಂದ್ರೆ ಇಲ್ಲಿ ಆರ್ಟಿಕಲ್ 22(5). 22(5) ಏನು ಹೇಳುತ್ತೆ ಅನ್ನೋದು ನಾವಿಲ್ಲಿ ನೋಡಿದ್ದೀವಿ. ಅಂದರೆ ಏನು ಮಾಡಬೇಕು? ಅವನಿಗೆ ಎಲ್ಲ ಅವಕಾಶಗಳನ್ನ ಕೊಡಬೇಕು. ಅವಕಾಶ ಏನೇನು ಕೊಡಬೇಕು? ಅವ್ನಿಗೆ ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅನ್ನೋದನ್ನು ಕೊಡಬೇಕು, ಮತ್ತು ಅವ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆದರೆ ಇದು ಸಾರ್ವಜನಿಕ ದೃಷ್ಟಿಯಲ್ಲಿ ಅದು ಕೊಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಿರ್ಧಾರ ಮಾಡಿದರೆ ಕೊಡೋ ಅವಶ್ಯಕತೆ ಇಲ್ಲ ಅಂತ. ನಥಿಂಗ್ ಇನ್ ಕ್ಲಾಸ್ 5 ಶಾಲ್ ರಿಕ್ವೈರ್ ದ ಅಥಾರಿಟಿ ಮೇಕಿಂಗ್ ಎನಿ ಸಚ್ ಆರ್ಡರ್ as is referred to in that clause to disclose the facts which such authority considered to be against the public interest to disclose. ನೋಡಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾರಣವನ್ನು ತಿಳಿಸುವ ಅವಶ್ಯಕತೆ ಇಲ್ಲವೆಂದು ಸಂದರ್ಭದಲ್ಲಿ ಅವನಿಗೆ ಕಾರಣ ಕೊಡುವ ಅವಶ್ಯಕತೆ ಇಲ್ಲ ಅಂತ. ಯಾರಿಗೆ? ಏನು ಡಿಟೈನ್ ಮಾಡಿರ್ತೀವಲ್ಲ ಆ ವ್ಯಕ್ತಿಗೆ ಕಾರಣ ಕೊಡುವ ಅವಶ್ಯಕತೆ ಇಲ್ಲ. 5ನೇ ಖಂಡದಲ್ಲಿ ಯಾವುದಾದರೂ ಷರತ್ತಿನಲ್ಲಿ ಉಲ್ಲೇಖಿಸಲಾದ ಯಾವುದೇ ಆದೇಶವನ್ನು ಮಾಡುವ ಅಧಿಕಾರವನ್ನು ಬಹಿರಂಗಪಡಿಸಲು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವೆಂದು ಕಂಡುಬಂದ ಸಂದರ್ಭದಲ್ಲಿ ಅಂತಹ ಪ್ರಾಧಿಕಾರವು ಪರಿಗಣಿಸುವ ಸಂಗತಿಗಳನ್ನು ಬಹಿರಂಗಪಡಿಸುವ ಅಗತ್ಯವಿಲ್ಲ. ಯಾವ ಅಧಿಕಾರ ನಾವು 22(5) ಇದೆಯೋ ಅದು ಅಕಸ್ಮಾತ್ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ನಮ್ಗೆ ಕೊಡಬಾರ್ದು ಅಂತ ಏನು ಸ್ಟೇಟ್ಗೆ ಅನಿಸಿದರೆ, ಪೊಲೀಸರಿಗೆ ಅನಿಸಿದರೆ ಅವ್ರು ಕೊಡುವ ಅವಶ್ಯಕತೆ ಇಲ್ಲ. ಆದರೆ ಅವರು ಏನು ಮಾಡಬೇಕು? ಸಾಬೀತುಪಡಿಸಬೇಕು. ಸಾರ್ವಜನಿಕ ಹಿತದೃಷ್ಟಿಯಿಂದ ಇದನ್ನು ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನು ಅವರು ಸಾಬೀತುಪಡಿಸಬೇಕಾಗತ್ತೆ ಪ್ರಶ್ನೆ ಮಾಡಿದರೆ. ಇದು ದೆನ್ ಕಮ್ಸ್ ಆರ್ಟಿಕಲ್ 22(7). ಇದು ನಂತರದಲ್ಲಿ ಸೇರಿಸಿದಂತಹ ಆರ್ಟಿಕಲ್. ಇದು ಅನುಚ್ಛೇದ 22(7). 22(7) ಏನು ಹೇಳುತ್ತೆ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕೆಟಗರಿಯ ಜನಕ್ಕೆ ನೋಡಿ, ಕೆಲವೊಂದು ಸಂದರ್ಭದಲ್ಲಿ, ಒಂದು ಸರ್ಕಮ್ಸ್ಟೆನ್ಸಸ್, ಇನ್ನೊಂದು ಕ್ಲಾಸ್ ಆರ್ ಕ್ಲಾಸಸ್ ಆಫ್ ಕೇಸಸ್, ಕೆಲವೊಂದು ಪ್ರಕರಣಗಳು. ಎಂಥ ಪ್ರಕರಣಗಳು? ಈಗ ಟೆರರಿಸಮ್ನಂಥ ಪ್ರಕರಣ, ಅಥವಾ ಈ ದೇಶದ ಇಂಟಿಗ್ರಿಟಿಯನ್ನು ಹಾಳು ಮಾಡುವಂತಹ ಪ್ರಕರಣ, ಅಂತಹ ಕೆಲವೊಂದು ವಿಶೇಷವಾದಂತಹ ಸಂದರ್ಭಗಳಲ್ಲಿ ಏನು ಮಾಡ್ಬೋದು? ಸಂಸತ್ತಿಗೆ ಅಧಿಕಾರವನ್ನು ಕೊಡಲಾಗಿದೆ. ಸಂಸತ್ತಿಗೆ ಏನು ಅಧಿಕಾರವನ್ನು ಕೊಡಲಾಗಿದೆ? ಕಾನೂನನ್ನು ಮಾಡಲು ಅಧಿಕಾರವನ್ನು ಕೊಡಲಾಗಿದೆ. ಎರಡು ವಿಷಯದಲ್ಲಿ ಕಾನೂನನ್ನು ಮಾಡಲು ಅಧಿಕಾರವನ್ನು ಕೊಡಲಾಗಿದೆ. ಯಾವಾಗ ಕೊಡಲಾಗಿದೆ? ಏನು? ವೇರ್ ಎ ಪರ್ಸನ್ ಕ್ಯಾನ್ ಬಿ ಡಿಟೈನ್ಡ್ ಫಾರ್ ಎ ಪೀರಿಯಡ್ ಲಾಂಗರ್ ದೆನ್ 3 months. ನೋಡಿ, ಒಂದೇನು, ಇವ್ರು ಎಂಥ ಕಾನೂನು ಮಾಡ್ಬೋದು? ಮೊದಲನೇ ಎಲ್ಲ ವ್ಯವಸ್ಥೆಯಲ್ಲಿ 3 ತಿಂಗಳಿಗೆ ಮಾತ್ರ ನಮಗೆ ಅದೊಂದು ಗರಿಷ್ಠ ಮಿತಿ ಇತ್ತು. ಇವರು 3 ತಿಂಗಳನ್ನು ಜಾಸ್ತಿ ಆ ರೀತಿ ಇಟ್ಕೊಳ್ಳುವಂತಹ ಕಾನೂನನ್ನು ಮಾಡುವಂಥ ಅಧಿಕಾರ ಸಂಸತ್ತಿಗೆ ಇದೆ. ಅದು ವಿಶೇಷ ಸಂದರ್ಭಗಳಲ್ಲಿ, ವಿಶೇಷ ಪ್ರಕರಣಗಳಲ್ಲಿ, ವಿಶೇಷ ಸಂದರ್ಭ ಒಂದು, ಆಮೇಲೆ ವಿಶೇಷ ಪ್ರಕರಣಗಳಲ್ಲಿ ಎಲ್ಲ ಟೈಮಲ್ಲಲ್ಲ, ಪ್ರಕರಣಗಳಲ್ಲಿ. ಇನ್ ಕ್ಲಾಸ್ ಆರ್ ಕ್ಲಾಸಸ್ ಆಫ್ ಕೇಸಸ್ ಅಂತ ಪ್ರಕರಣಗಳಲ್ಲಿ ಅವರು ಮೋರ್ ದೆನ್ 3 monthsಗೆ ಆಗುವಂತಹ ಕಾನೂನುಗಳನ್ನು ಕೂಡ ಮಾಡ್ಬೋದು. ಮಂತ್ಸ್ ಅಂಡರ್ ಎನಿ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್ ವಿದೌಟ್ ಆಬ್ಟೈನಿಂಗ್ ದ ಒಪಿನಿಯನ್ ಆಫ್ ಅಡ್ವೈಸರಿ ಬೋರ್ಡ್. ನೋಡಿ, ಇಲ್ಲಿ ಅವ್ರು ಬೇಕಂದ್ರೆ ಅಡ್ವೈಸರಿ ಬೋರ್ಡ್ಗೆ ಅದ್ರ ಒಪಿನಿಯನ್ ಅವಶ್ಯಕತೆ ಇರಲಾರ್ದಂಥ ಕಾನೂನನ್ನು ಮಾಡ್ಬೋದು. ದೇ ನೀಡ್ ನಾಟ್ ಸೀಕ್ ದ ಒಪಿನಿಯನ್ ಆಫ್ ದಿ ಅಡ್ವೈಸರಿ ಬೋರ್ಡ್. ವಿದೌಟ್ ಅಡ್ವೈಸರಿ ಬೋರ್ಡ್ನು ನಾವು 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಒಬ್ಬ ವ್ಯಕ್ತಿಯನ್ನು ಕೆಲವೊಂದು ಪ್ರಸಂಗದಲ್ಲಿ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಆ ರೀತಿಯಾದಂತಹ 3 ತಿಂಗಳಿಗಿಂತ ಹೆಚ್ಚು ನಾವು ಯಾವುದೇ ವಿಚಾರಣೆ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿ ಇಡುವಂತಹ ಅಧಿಕಾರ ಕೊಡುವಂತಹ ಕಾನೂನನ್ನು ಮಾಡುವ ಅಧಿಕಾರವನ್ನು ಇಲ್ಲೇನು ಮಾಡಿದೆ? ಸಂಸತ್ತು ಕೊಟ್ಟಿದೆ. ಸಂಸತ್ತು ಅಂತ ಕಾನೂನು ಮಾಡಿ ಸರ್ಕಾರಕ್ಕೆ ಅಧಿಕಾರ ಕೊಡ್ಬೋದು.
ಅಧಿಕಾರವನ್ನು ಕೊಡ್ಬೋದು. 3 ತಿಂಗಳಿಗಿಂತನೂ ಹೆಚ್ಚು ಎಷ್ಟು ದಿವಸ ಬೇಕು ಅವರು ಬಂಧನದಲ್ಲಿ ಇಡ್ಬೋದು. ಅಷ್ಟೇ ಅಲ್ಲ, ಆ ಬಂಧನದಲ್ಲಿ ಇಟ್ಟಂಥ ವ್ಯಕ್ತಿ ಅಡ್ವೈಸರಿ ಬೋರ್ಡ್ ರೆಕಮೆಂಡೇಶನ್ ಹೊರಗೆ ಹೋಗ್ತೀನಿ ಅನ್ನೋದು ಸಾಧ್ಯ ಇಲ್ಲ. ದ ಮ್ಯಾಕ್ಸಿಮಮ್ ಪೀರಿಯಡ್ ಫಾರ್ ವಿಚ್ ಎನಿ ಪರ್ಸನ್ ಮೇ ಇನ್ ಎನಿ ಕ್ಲಾಸ್ ಆರ್ ಕ್ಲಾಸಸ್ ಆಫ್ ಕೇಸಸ್ ಬಿ ಡಿಟೈನ್ಡ್ ಅಂಡರ್ ಎನಿ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್. ಅವ್ರು ಅದರಲ್ಲಿ ಏನು ಫಿಕ್ಸ್ ಮಾಡ್ಬೋದು, ಈ ಮ್ಯಾಕ್ಸಿಮಮ್ ಪೀರಿಯಡ್ ಅನ್ನು ಮೊದಲೇನು 3 months ಇತ್ತಲ್ವಾ, ದಿಸ್ 3 months ಕ್ಯಾನ್ ಬಿ ಡನ್ 3 years ಆಲ್ಸೋ ಆರ್ ಈವನ್ ಮೋರ್. ಇದಕ್ಕೆ ಈ ಲಿಮಿಟನ್ನು ಈ ಕಾನೂನಿನಲ್ಲಿ ಇವರು ಫಿಕ್ಸ್ ಮಾಡ್ಬೋದು, ಈ ಕಾನೂನಿನಲ್ಲಿ ಫಿಕ್ಸ್ ಮಾಡ್ಬೋದು. ಮತ್ತೇನು ಮಾಡ್ಬೋದು ಅಂತಂದರೆ, ಆ ಅಡ್ವೈಸರಿ ಬೋರ್ಡ್ ಇದೆಯಲ್ವಾ, ಆ ಬೋರ್ಡು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ವಿಷಯದಲ್ಲೂ ಕಾನೂನು ಮಾಡ್ಬೋದು. ದೇ ಕ್ಯಾನ್ ಡೂ ಲಾ ಟು ಪ್ರಿಸ್ಕ್ರೈಬ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಬೈ ದ ಅಡ್ವೈಸರಿ ಬೋರ್ಡ್. ಅಡ್ವೈಸರಿ ಬೋರ್ಡ್ ನಾವೆಲ್ಲಿ ಮಾಡಿದ್ದೀವಿ, 22(4)A ನಲ್ಲಿ ಏನು ಅಡ್ವೈಸರಿ ಬೋರ್ಡ್ ಮಾಡಿದ್ದೀವಿ, ಆ ಬೋರ್ಡ್ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ವಿಷಯದಲ್ಲೂ ಕಾನೂನನ್ನು ಸಂಸತ್ತು ಮಾಡ್ಬೋದು ಅನ್ನೋದನ್ನು ನಾವಿಂದು ಈ ಒಂದು ಏನು ಅನುಚ್ಛೇದದಲ್ಲಿ ಕಾಣ್ತೀವಿ. ಒಟ್ಟು 7 ಅನುಚ್ಛೇದಗಳನ್ನು ನಾವು ನೋಡಿದ ಹಾಗಾಯಿತು. ಇಲ್ಲಿ 7 ಅನುಚ್ಛೇದಗಳನ್ನು, 7 ಉಪವಿಧಿಗಳನ್ನು, ಅನುಚ್ಛೇದ 22ರಲ್ಲಿ 7 ಉಪವಿಧಿಗಳಿವೆ. 1ನೇದ್ದು ಅರೆಸ್ಟ್ ಬಗ್ಗೆ ಇದೆ, 1ನೇದ್ದು ಮತ್ತು 2ನೇದ್ದು ಅರೆಸ್ಟ್ ಬಗ್ಗೆ. ಅರೆಸ್ಟ್ ಅಂದರೆ ಯಾವುದೇ ವ್ಯಕ್ತಿ ಅವನು ಕ್ರಿಮಿನಲಿ ಅಕ್ಯೂಸ್ಡ್ ಆಗಿದ್ರೆ ಅಂಥವನು, ಅಥವಾ ಅಕ್ಯೂಸ್ಡ್ ಪರ್ಸನ್ ಇದ್ರೆ ಅವನು ಅರೆಸ್ಟ್ ಮಾಡೋದ್ರ ಬಗ್ಗೆ 22(1), 22(2). 22(3) ನಾವೇನು ಮಾಡ್ತೀವಿ, ವೈರಿ ಬಗ್ಗೆ ಮಾತಾಡ್ತೀವಿ, ಮತ್ತು ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿ ಅರೆಸ್ಟ್ ಆಗಿರ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತೀವಿ. ಅವ್ರಿಗೆ 22(1), 22(2) ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತೀವಿ. ಮತ್ತು ಇದೇ 22 ಈ ಏನು ಡಿಟೈನ್ಡ್ ಪರ್ಸನ್ ಇರ್ತಾರಲ್ಲ ಇವ್ರ ಹಕ್ಕನ್ನು ನಾವೇನು ಮಾಡ್ತೀವಿ 22(4) ಹೇಳ್ತೀವಿ. ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದವರಿಗೆ ಏನಾಗಬೇಕು, ಈ ಅಡ್ವೈಸರಿ ಬೋರ್ಡ್ಗೆ ಅವ್ರು ರಿಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಮ್ಯಾಕ್ಸಿಮಮ್ 3 ಅಂತ ಹೇಳ್ತೀವಿ. ಅಕಸ್ಮಾತ್ ಸಂಸತ್ತು ಬೇರೆದೇ ಕಾನೂನು ಮಾಡಿದರೆ ಇದು ಕೂಡ ವ್ಯಾಲಿಡ್ ಆಗೋದಿಲ್ಲ. ಆದರೆ ಎಲ್ಲ ಸಂದರ್ಭದಲ್ಲದು ವಿಶೇಷ ಸಂದರ್ಭದಲ್ಲಿ. ಓಕೆ. ಆಮೇಲೆ 22(5) ಏನು ಹೇಳುತ್ತೆ ನಮಗೆ, ಡಿಟೈನ್ಡ್ ಈ ಪ್ರಿವೆಂಟಿವ್ ಡಿಟೆನ್ಷನ್ ಅಥಾರಿಟಿ ಮೇಕಿಂಗ್ ಶಾಲ್ ಆಸ್ ಸೂನ್ ಕಮ್ಯುನಿಕೇಟ್ ಸಚ್. ಅವರಿಗೆ ಗ್ರೌಂಡ್ಸ್ ಹೇಳಬೇಕು, ರಿಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. 22(6) ಏನು ಹೇಳುತ್ತೆ, ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅದಕ್ಕೆ 22(5) ಅಧಿಕಾರನೂ ಇಲ್ಲ. ಮತ್ತು 22(7) ಏನು ಹೇಳುತ್ತೆ ಅಂದರೆ 3 ತಿಂಗಳಿಗಿಂತ ಹೆಚ್ಚು ಕಾನೂನು ಮಾಡ್ಬೋದು, ಗರಿಷ್ಠ ಮಿತಿಯನ್ನು ಎಷ್ಟು ಬೇಕಾದರೂ ಮಾಡ್ಬೋದು. ಮತ್ತು ಅಡ್ವೈಸರಿ ಬೋರ್ಡ್ ಹೆಂಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಕಾನೂನನ್ನು ಮಾಡ್ಬೋದು. ಆನ್ ಆಲ್ ದೀಸ್ 3 matters ಲಾ ಕ್ಯಾನ್ ಬಿ ಡನ್ ಅಂತಕ್ಕಂಥದ್ದು ಅನುಚ್ಛೇದ 22ರಲ್ಲಿ ಬರ್ತದೆ. ಓಕೆ. ದಿಸ್ ಇಸ್ ಆಲ್ ಅಬೌಟ್ ಆರ್ಟಿಕಲ್ 22. ಈ ಆರ್ಟಿಕಲ್ 22ದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಹೇಳಿದ್ನಲ್ಲ 22(1), 22(2) ಪ್ಯೂನಿಟಿವ್ ಡಿಟೆನ್ಷನ್ ಅಂತ ಹೇಳ್ತೀವಿ ನಾವು. ಪ್ಯೂನಿಟಿವ್ ಡಿಟೆನ್ಷನ್ ಅಂದ್ರೆ ಶಿಕ್ಷೆಗೋಸ್ಕರ ಶಿಕ್ಷೆ ಕೊಡಲು ಬಂಧನ ಅಥವಾ ದಸ್ತಗಿರಿ. ಶಿಕ್ಷೆ ಕೊಡಲು ಬಂಧನ ಅಥವಾ ದಸ್ತಗಿರಿ. ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದ್ರೆ ಯಾವುದೇ ಒಂದು ಶಾಂತಿ ಕದಲುವುದನ್ನು ತಪ್ಪಿಸಲು ಅಥವಾ ಈ ದೇಶದ ಇಂಟೆಗ್ರಿಟಿಯ ವಿಷಯದಲ್ಲಿ ಏನಾದರೂ ಸಬ್ವರ್ಸಿವ್ ಆ್ಯಕ್ಷನ್ ಮಾಡುವುದನ್ನು ತಪ್ಪಿಸಲು ಅಂಥ ಸಂದರ್ಭದಲ್ಲಿ ಮಾಡುವಂಥ ಕಾನೂನುಗಳು, ಅದೇನು ಪ್ರಿವೆಂಟಿವ್ ಡಿಟೆನ್ಷನ್. ಸೊ 22(1), 22(2) ಇದ್ರ ಬಗ್ಗೆ ಮಾತಾಡ್ತೇವೆ. ಉಳಿದೆಲ್ಲ ಕಾನೂನು ಏನು ಪ್ರಾವಧಾನಗಳಿವೆ 22(3) ಹಿಡ್ಕೊಂಡು 22(7) ತನಕ ಇದ್ರ ಬಗ್ಗೆ ಮಾತಾಡ್ತವೆ ಅನ್ನೋದನ್ನು ನಾವು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೇಸ್ಗಳನ್ನ ನೋಡೋಣ. ಪ್ಯೂನಿಟಿವ್ ಅಂದ್ರೆ ಅರೆಸ್ಟಿಗೆ ಸಂಬಂಧಪಟ್ಟಂಥ, ಡಿಟೆನ್ಷನ್ ಅಲ್ಲ, ಅರೆಸ್ಟ್, ಬಂಧನಕ್ಕೆ ಸಂಬಂಧಪಟ್ಟಂಥವು. ಸ್ಥಾನಬದ್ಧತೆ ಅಲ್ಲ, ಬಂಧನಕ್ಕೆ ಸಂಬಂಧ, ಬಂಧನದ ವಿಷಯ, ಬಂಧನ ಮಾಡಿದಾಗ. ಅಥವಾ ದಸ್ತಗಿರಿನೂ ಅಂತಾರೆ ಇದಕ್ಕೆ, ದಸ್ತಗಿರಿ ಮಾಡಿದಾಗ. ಆವಾಗ ಏನು ಅಧಿಕಾರ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳು ಏನು ಹೇಳಿದ್ದೇವೆ ಅನ್ನೋದನ್ನ ಇಲ್ಲಿ ನಾವು ನೋಡೋದಾದ್ರೆ, ಜೋಗಿಂದರ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ UP ಪ್ರಕರಣ ಇದು. ಇದರಲ್ಲಿ ಏನಾಗ್ತದೆ ಅಂದರೆ, ಇಟ್ ಈಸ್ ಹೆಲ್ಡ್ ದ್ಯಾಟ್ ದ ಡಿಟೈನ್ಡ್ ಪರ್ಸನ್ ಶುಡ್ ನೋ ದ ಕಾಸ್ ಆಫ್ ಹೀಸ್ ಡಿಟೆನ್ಷನ್. ನೋಡಿ, ಅವನಿಗೆ ಯಾಕೆ ಡಿಟೈನ್ ಮಾಡಿದಿರಿ ಅನ್ನೋದು ಕಾರಣ ಹೇಳಬೇಕು. ಆ್ಯಂಡ್ ಹಿ ಈಸ್ ಎಂಟೈಟಲ್ ಟು ಲೆಟ್ ಎನಿ ಥರ್ಡ್ ಪರ್ಸನ್ ನೋ ದ ಲೊಕೇಶನ್ ಆಫ್ ಹಿಸ್ ಡಿಟೆನ್ಷನ್. ಅವನು ಎಲ್ಲಿ ಇಡಲಾಗಿದೆ ಅನ್ನೋದನ್ನು ಕೂಡ ಅವನು ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಗುರುತು ಮಾಡಿಕೊಡ್ಬೇಕು. ಹೀಗೆ ಮಾಡದೆ ಹೋದರೆ ಅವನು ವಕೀಲರನ್ನ ಇಡೋಕ್ಕಾಗಲ್ಲ, ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದು ಅವನ ಹಕ್ಕು ಅನ್ನೋದನ್ನು ನಾವು 22(1), 22(2) ಇರುವಂಥದ್ದಿದೆ. ಕೋರ್ಟ್ ಅಬ್ಸರ್ವ್ಡ್ ದ್ಯಾಟ್ ಎಕ್ಸಿಸ್ಟೆನ್ಸ್ ಆಫ್ ಪವರ್ ಟು ಅರೆಸ್ಟ್ ಈಸ್ ಒನ್ ಥಿಂಗ್.
ಆ್ಯಂಡ್ ದ ಜಸ್ಟಿಫಿಕೇಶನ್ ಫಾರ್ ಎಕ್ಸರ್ಸೈಸ್ ಆಫ್ ದ ಪವರ್ ಈಸ್ ಎನದರ್ ಥಿಂಗ್. ನೀವು ಯಾಕೆ ಅವನ್ನ ಅರೆಸ್ಟ್ ಮಾಡಿದ್ದೀರಿ ಅಂತ ಹೇಳೋದು ಇದು ಎರಡು ಬೇರೆ ಬೇರೆ ವಿಷಯ. ದ ಪೊಲೀಸ್ ಮಸ್ಟ್ ಬಿ ಏಬಲ್ ಟು ಜಸ್ಟಿಫೈ ದ ಅರೆಸ್ಟ್. ಸುಮ್ಮನೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ಒಮ್ಮೆ ಅರೆಸ್ಟ್ ಮಾಡಿದ್ಮೇಲೆ ಅವ್ರು ಏನು ಮಾಡಬೇಕು, ಅದಕ್ಕೆ ಯಾಕೆ ಅರೆಸ್ಟ್ ಮಾಡಿದೀವಿ ಅನ್ನೋದಕ್ಕೆ ಸರಿಯಾದ ಸೂಕ್ತವಾದ ಕಾರಣವನ್ನು ಕೊಡಬೇಕು. ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಪೊಲೀಸ್ ಲಾಕಪ್ ಕ್ಯಾನ್ ಕಾಸ್ ಇನ್ಕ್ಯಾಲ್ಕ್ಯುಲೇಬಲ್ ಹಾರ್ಮ್ ಟು ದ ರೆಪ್ಯುಟೇಷನ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಆಫ್ ಎ ಪರ್ಸನ್. ನೋಡಿ ಯಾಕೆ ಈ ವಿಷಯ ಇಷ್ಟು ಅದರ ಏನು ಸೀರಿಯಸ್ ಆಗಿ ತಗೊಳ್ತಾರೆ ಅಂತಂದರೆ, ಒಮ್ಮೆ ಒಬ್ಬ ವ್ಯಕ್ತಿ ಅರೆಸ್ಟ್ ಮಾಡಿದ ಮೇಲೆ ಅವನ ಘನತೆಯ ಮೇಲೆ ಪರಿಣಾಮ ಬೀರ್ತದೆ ಅದು. ಆದ್ದರಿಂದ ನೀವು ಸುಮ್ಮನೆ ಅರೆಸ್ಟ್ ಮಾಡೋಕ್ಕೆ ಪೊಲೀಸರಿಗೆ ಯಾರಿಗೂ ಅಧಿಕಾರ ಇಲ್ಲ. ಒಮ್ಮೆ ಅವರು ಅರೆಸ್ಟ್ ಮಾಡಿದರೆ ಅರೆಸ್ಟ್ ಯಾಕೆ ಮಾಡಿದ್ವಿ ಅನ್ನೋದಕ್ಕೂ ಕಾರಣವನ್ನು ಕೊಡುವ ಬಾಧ್ಯತೆಯನ್ನು ಕೂಡ ಪೊಲೀಸ್ ಹೊಂದಿರ್ತಾರೆ ಅನ್ನೋದನ್ನು ನಾವು ಈ ಕೇಸಲ್ಲಿ ನೋಡ್ತೀವಿ. ಇನ್ ದಿಸ್ ಕೇಸ್ ವಿ ವಿಲ್ ಸಿ ದ್ಯಾಟ್. ಇದರ ಕನ್ನಡದಲ್ಲಿ ಸಾರಾಂಶ ಹೇಳೋದಾದರೆ ಇಲ್ಲಿ ಏನು ಹೇಳ್ಬೋದು ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದಾಗ ಅವನಿಗೆ ಕಾರಣವನ್ನು ತಿಳಿಸುವುದು ಅನಿವಾರ್ಯವಾಗಿರುತ್ತದೆ ಮತ್ತು ಅವನನ್ನು ಎಲ್ಲಿ ಇರಿಸಲಾಗಿದೆ ಅನ್ನುವುದನ್ನು ಕೂಡ ಅವನು ಗೊತ್ತಿರುವ ವ್ಯಕ್ತಿಗೆ ಅದನ್ನು ತಿಳಿಸುವಂತಹ ಜವಾಬ್ದಾರಿಯು ಪೊಲೀಸರಿಗೆ ಇರ್ತದೆ, ಥರ್ಡ್ ಪರ್ಸನ್ಗೆ. ಅದು ಅಲ್ಲದೇ ಈ ಕೋರ್ಟ್ ಇದರಲ್ಲಿ ಏನು ಹೇಳ್ತು ಅಂತಂದರೆ, ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡುವ ಹಾಗಿಲ್ಲ, ದಸ್ತಗಿರಿ ಮಾಡುವ ಹಾಗಿಲ್ಲ. ದಸ್ತಗಿರಿ ಮಾಡಿದ ಮೇಲೆ ಯಾವ ಕಾರಣಕ್ಕಾಗಿ ದಸ್ತಗಿರಿ ಮಾಡಿದೆ ಅನ್ನೋದನ್ನು ಅವ್ರು ಏನು ಮಾಡಬೇಕಾಗತ್ತೆ, ಅದನ್ನು ಜಸ್ಟಿಫೈ ಮಾಡಬೇಕಾಗತ್ತೆ, ಅದಕ್ಕೆ ಸಮರ್ಥನೆ ಕೊಡಬೇಕಾಗತ್ತೆ ಅನ್ನೋದು ಈ ಪ್ರಕರಣದ ಒಂದು ಏನು ಸ್ವಾರಸ್ಯ ಅಥವಾ ಅರ್ಥ. ಆಮೇಲೆ ಇದು ಎಲ್ಲದರಲ್ಲೂ ಈ ಬಂಧನದ ವಿಷಯದಲ್ಲಿ ಇದು ಬಹಳ ಮುಖ್ಯವಾದಂಥ ಪ್ರಕರಣ. ಡಿ ಕೆ ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ 1997. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಇದು ಆ್ಯಕ್ಚುಲಿ ಇವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿರ್ತಾರೆ. ಅಂದರೆ ಜೈಲಿನಲ್ಲಿ ಏನು ನಡೀತಾ ಇದೆ, ಬಂಧನ ಮಾಡಿದ ಮೇಲೆ ಏನೇನಾಗುತ್ತೆ, ಕಸ್ಟೋಡಿಯಲ್ ಡೆತ್ತು, ಅಲ್ಲಿ ಜೈಲ್ ನಡೀತಕ್ಕಂಥ ಹಿಂಸೆ, ಇದು ಎಲ್ಲದರ ಬಗ್ಗೆ ಇವರೊಂದು ಡೀಟೇಲ್ ಸ್ಟಡಿ ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾರೆ. ಸುಪ್ರೀಂ ಕೋರ್ಟ್ ಮುಂದೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಕೊಂಡು ಬರ್ತಾರೆ. ಈ ರೀತಿ ಎಲ್ಲ ನಡೀತಾ ಇದೆ, ಇದಕ್ಕೇನು ಮಾಡೋದು ಅಂಥೇಳಿ. ಆವಾಗ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ವಿಲ್ ಗಿವ್ 11 ಇನ್ಸ್ಟ್ರಕ್ಷನ್ಸ್, ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಎಲ್ಲ ಇನ್ಸ್ಟ್ರಕ್ಷನ್ನು ನಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಆಗ್ಲಿಕ್ಕಿಲ್ಲ. ಅದರ ಸಾರಾಂಶವನ್ನು ಒಂದೊಂದಾಗಿ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಮೊದಲನೆಯ ಇದೇನೆಂದರೆ, ದ ಪೊಲೀಸ್ ಪರ್ಸನ್ ಕ್ಯಾರಿಂಗ್ out the arrest and handling the interrogation of the arrestee should bear accurate, visible and clear identification of name tag with designation. ಅರೆಸ್ಟ್ ಮಾಡುವಂತಹ ವ್ಯಕ್ತಿ ಯೂನಿಫಾರ್ಮಲ್ಲಿ ಇರಬೇಕು, ನೇಮ್ ಟ್ಯಾಗ್ ಹಾಕಿರಬೇಕು. ಹಾಕಿದಂಥವನು ಅವನು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು, ಪೊಲೀಸ್ ಅನ್ನೋದು ಗೊತ್ತಾಗಬೇಕು. ದ ಪರ್ಟಿಕ್ಯುಲರ್ಸ್ ಆಫ್ ಆಲ್ ಸಚ್ ಪೊಲೀಸ್ ಪರ್ಸನ್ ಹೂ ಹ್ಯಾಂಡಲ್ ಇಂಟ್ರಾಗೇಷನ್ ಆಫ್ ದ ಅರೆಸ್ಟಿ ಮಸ್ಟ್ ಬಿ ರಿಕಾರ್ಡೆಡ್. ಯಾರು ಅವನ ಇಂಟ್ರಾಗೇಷನ್ ಮಾಡ್ತಾರೆ ಅದನ್ನು ರಿಜಿಸ್ಟರಲ್ಲಿ ಎಂಟ್ರಿ ಮಾಡಬೇಕು. ಎರಡನೇ ನಿಯಮ, ದ ಪೊಲೀಸ್ ಆಫೀಸರ್ ಕ್ಯಾರಿಂಗ್ ಔಟ್ ದ ಅರೆಸ್ಟ್ ಶಾಲ್ ಪ್ರಿಪೇರ್ ಎ ಮೆಮೊ ಆಫ್ ಅರೆಸ್ಟ್. ನೋಡಿ, ಅರೆಸ್ಟ್ ಮಾಡಿದಾಗ ಒಂದು ಅರೆಸ್ಟ್ ಮೆಮೊ ಮಾಡಬೇಕು ಮತ್ತು ಅಲ್ಲಿ ಲೋಕಲ್ ಇರೋ ಜನರ ಸೈನ್ ಮಾಡಿಸ್ಬೇಕು. ಆ್ಯಂಡ್ ಶಾಲ್ ಬಿ ಅಟೆಸ್ಟೆಡ್ ಬೈ ಅಟ್ಲೀಸ್ಟ್ 1 ವಿಟ್ನೆಸ್. ಅಲ್ಲಿ ಒಬ್ಬ ವಿಟ್ನೆಸ್ಸಿನ ಸೈನ್ ಮಾಡಿಸ್ಬೇಕು. ಹೂ ಮೇ ಬಿ ಈದರ್ ಎ ಮೆಂಬರ್ ಆಫ್ ಎ ಫ್ಯಾಮಿಲಿ ಆಫ್ ದ ಅರೆಸ್ಟಿ ಆರ್ ಎ ರೆಸ್ಪೆಕ್ಟೇಬಲ್ ಪರ್ಸನ್ ಆಫ್ ದ ಲೊಕ್ಯಾಲಿಟಿ. ನೋಡಿ, ಅಲ್ಲಿ ಒಬ್ಬರು ಪಂಚರ್ ಸಹಿ ಯಾರು ಮಾಡಿಸ್ಬೇಕು, ಇಲ್ಲ ಮನೆ ರಿಲೇಟಿವ್ ಅವರು ಸಹಿ ಮಾಡಿಸ್ಬೇಕು. ಇದು ಮೆಮೊ ಬಗ್ಗೆ ಎರಡನೇದ್ದು. ಮೂರನೇದು, ಎ ಪರ್ಸನ್ ಹೂ ಹ್ಯಾಸ್ ಬಿನ್ ಅರೆಸ್ಟೆಡ್ ಆರ್ ಡಿಟೇನ್ಡ್ and is being held in custody in a police station or interrogation center or other lockup shall be entitled to have one friend or relative or other person known to him or having interest in his welfare being informed. ನೋಡಿ, ಆ ಇಂಟ್ರಾಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವ್ರ ರಿಲೇಟಿವ್ಗಾಗಲಿ ಅವ್ರ ಫ್ರೆಂಡ್ಗಾಗಲಿ ವಿಷಯವನ್ನು ಅತಿ ಶೀಘ್ರದಲ್ಲಿ ತಿಳಿಸಬೇಕು. ದ್ಯಾಟ್ he has been arrested and is being detained at the particular place unless the arresting witness of the memo of arrest is himself such a friend or relative of the arrestee. ಯಾವಾಗ ಆ ಅರೆಸ್ಟ್ ಮೆಮೋಗೆ ಸಹಿ ಮಾಡಿದ ವ್ಯಕ್ತಿ ಅವನೇ ಆಗಿದ್ರೆ, ಅಂದರೆ ಇದು ಯಾರಿಗೂ ಗೊತ್ತಿಲ್ಲ ಅಂದರೆ ಇವ್ರಿಗೆ ಗೊತ್ತು ಮಾಡುವಂತಹ ವ್ಯವಸ್ಥೆ ಆಗಬೇಕು. ನೆಕ್ಸ್ಟ್ ನೋಡಿ, ದ ಟೈಮ್, ಪ್ಲೇಸ್ ಆ್ಯಂಡ್ ವೆನ್ಯೂ ಆಫ್ ಕಸ್ಟಡಿ ಆಫ್ ಎನ್ ಅರೆಸ್ಟಿ ಮಸ್ಟ್ ಬಿ ನೋಟಿಫೈಡ್ ಬೈ ದ ಪೊಲೀಸ್ ವೇರ್ ದ ನೆಕ್ಸ್ಟ್ ಫ್ರೆಂಡ್ ಆರ್ ರಿಲೇಟಿವ್. ಅವನು ಎಲ್ಲಿದ್ದಾನೆ, ಎಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದ್ರಿ ಅನ್ನೋದನ್ನು ಅವ್ರ ಫ್ರೆಂಡ್ಗೆ ವಿಷಯ ತಿಳಿಸ್ಬೇಕು. ಲಿವ್ಸ್ ಔಟ್ಸೈಡ್ ದ ಡಿಸ್ಟಿಕ್ ಆರ್ ಟೌನ್ ಥ್ರೂ ದ ಲೀಗಲ್ ಏಡ್ ಆರ್ಗನೈಸೇಷನ್. ನೋಡಿ, ಲೀಗಲ್ ಅವನು ಅವ್ರ ರಿಲೇಟಿವ್ ಜಿಲ್ಲೆಯಿಂದ ಹೊರಗಿದ್ರೆ ಲೀಗಲ್ ಏಡ್ ಆರ್ಗನೈಸೇಷನ್ಗೆ ವಿಷಯ ತಿಳಿಸ್ಬೇಕು, ಪೊಲೀಸ್ ಸ್ಟೇಷನ್. ಆ್ಯಂಡ್ ದ ಏರಿಯಾ ಕನ್ಸರ್ನ್ಡ್ ಟೆಲಿಗ್ರಾಫಿಕಲಿ ವಿದಿನ್ ಎ ಪೀರಿಯಡ್ ಆಫ್. ನೋಡಿ, ಈಗ ಟೆಲಿಗ್ರಾಫ್ ಅಲ್ಲ, ಇವನ್ ನೀವು ಫೋನ್ನಲ್ಲಿ ಹೇಳ್ಬೋದು. ದ ಪರ್ಸನ್ ಅರೆಸ್ಟೆಡ್ ಮಸ್ಟ್ ಬಿ ಅವೇರ್ ಆಫ್ ಹೀಸ್
ರೈಟ್ ಟು ಹ್ಯಾವ್ ಸಮ್ ಒನ್ ಇನ್ಫಾರ್ಮ್ಡ್. ನೋಡಿ, ಆ ಅರೆಸ್ಟ್ ಮಾಡಿದ ವ್ಯಕ್ತಿಗೆ ಒಂದು ಹಕ್ಕಿದೆ, ಆ ಹಕ್ಕನ್ನು ಅವನಿಗೆ ಕೊಡಬೇಕು. ಅವನು ಯಾರಿಗೆ ನಾನು ಅರೆಸ್ಟ್ ಆಗಿದ್ದೀನಿ ನನಗೆ ಬೇಲ್ ಕೊಡಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ಅಥವಾ ಯಾರೋ ರಿಲೇಟಿವ್ಗೆ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಇರಬೇಕು. ಆಮೇಲೆ ಎನ್ ಎಂಟ್ರಿ ಮಸ್ಟ್ ಬಿ ಮೇಡ್ ಇನ್ ದ ಡೈರಿ ಎಟ್ ದ ಪ್ಲೇಸ್ ಆಫ್ ಡಿಟೆನ್ಷನ್ ರಿಗಾರ್ಡಿಂಗ್ ದ ಅರೆಸ್ಟ್ ಆಫ್ ದ ಪರ್ಸನ್ ವಿಚ್ ಶಾಲ್ ಆಲ್ಸೋ ಡಿಸ್ಕ್ಲೋಸ್ ದ ನೇಮ್ ಆಫ್ ದ ನೆಕ್ಸ್ಟ್ ಫ್ರೆಂಡ್ ಆಫ್ ದ ಪರ್ಸನ್. ನೋಡಿ, ಪೊಲೀಸ್ ಡೈರಿಯಲ್ಲಿನೂ ಯಾರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಅನ್ನೋದನ್ನು ಬರೀಬೇಕು, ಯಾರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಅನ್ನೋದನ್ನು ಬರೀಬೇಕು. ಆಮೇಲೆ ಅರೆಸ್ಟ್ ಮಾಡಿದ ವ್ಯಕ್ತಿಯನ್ನು 48 ಗಂಟೆಗಳ ಒಳಗಡೆ ಅವನಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸ್ಬೇಕು. ವಿದಿನ್ ಅಂದರೆ ಅವನು ಎಷ್ಟು ದಿವಸ ಇರ್ತಾನೆ, ಪ್ರತಿ 48 ಗಂಟೆಗೆ ಒಂದ್ಸಲ ನಾವು ಅವನಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ಬೇಕು. ಆಮೇಲೆ ನಿಮ್ದು ಅರೆಸ್ಟ್ ಮೆಮೋದು ಅವ್ರ ಡಾಕ್ಯುಮೆಂಟ್ದು ಕಾಪಿಗಳನ್ನೆಲ್ಲ ಅವ್ರಿಗೆ ಕೊಡಬೇಕು. ಕಾಪೀಸ್ ಆಫ್ ಆಲ್ ದ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಮೆಮೋ ಆಫ್ ಅರೆಸ್ಟ್ ರೆಪೋರ್ಟ್ ಅಬೋ ಶುಡ್ ಬಿ ಸೆಂಟ್ ಟು ದ ಮ್ಯಾಜಿಸ್ಟ್ರೇಟ್. ಅವನ್ನೆಲ್ಲ ಮ್ಯಾಜಿಸ್ಟ್ರೇಟಿಗೆ ಕೊಡಬೇಕು, ಮ್ಯಾಜಿಸ್ಟ್ರೇಟ್ ಗಮನದಲ್ಲಿರಬೇಕು. ದ ಅರೆಸ್ಟಿ ಮಸ್ಟ್ ಬಿ ಪರ್ಮಿಟೆಡ್ ಟು ಮೀಟ್ ಹೀಸ್ ಲಾಯರ್. ನೋಡಿ, ಆ ಅರೆಸ್ಟ್ ಆದಂತಹ ವ್ಯಕ್ತಿಗೆ ನಾವೇನು ಮಾಡಬೇಕು, ಲಾಯರ್ನ ಭೇಟಿ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಡ್ಯೂರಿಂಗ್ ಇಂಟ್ರಾಗೇಷನ್, ಥ್ರೂ ಔಟ್ ದ ಇಂಟ್ರಾಗೇಷನ್ ಅವ್ರಿಗೆ ಅವಕಾಶ ಕೊಡಬೇಕು. ದ ಅರೆಸ್ಟಿ ಮೇ ಬಿ ಪರ್ಮಿಟೆಡ್ ಟು ಮೀಟ್ ಲಾಯರ್ ಡ್ಯೂರಿಂಗ್ ಇಂಟ್ರಾಗೇಷನ್ ದೋ ನಾಟ್ ಥ್ರೂ ಔಟ್ ದ ಇಂಟ್ರಾಗೇಷನ್. ಇದು ರಿಪೀಟ್ ಆಗಿದೆ. ಆಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸ್ಟೇಟ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಎ ಪೊಲೀಸ್ ಕಂಟ್ರೋಲ್ ರೂಮ್ ಶುಡ್ ಬಿ ಪ್ರೊವೈಡೆಡ್ ವಿತ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಅರೆಸ್ಟ್. ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಅರೆಸ್ಟ್ ಆದ ವ್ಯಕ್ತಿಯ ಮಾಹಿತಿಯನ್ನು ತಿಳಿಸ್ಬೇಕು. ಯಾಕಂದರೆ ಯಾರು ಪೊಲೀಸ್ ಕಂಟ್ರೋಲ್ ರೂಮ್ ಬಂದು ಕೇಳಿದ್ರು ಅವ್ರಿಗೆ ಹೌದು ನಿಮ್ಮ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳುವಂಥ ಅವಕಾಶ ಇರಬೇಕು ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ನೋಡ್ತೀವಿ. ಇವೆರಡು ಪ್ರಕರಣಗಳು ಇಂಪಾರ್ಟೆಂಟ್ ಪ್ರಕರಣಗಳು ಅರೆಸ್ಟ್ ವಿಷಯದಲ್ಲಿ. ಒಂದೇ ಪ್ರಕರಣವನ್ನು ನಾನು ಹೇಳಿದ್ನಲ್ಲ ನಿಮಗೆ, ಇದು ಯಾವುದು ಜೋಗಿಂದರ್ ಸಿಂಗ್ ಪ್ರಕರಣದಲ್ಲಿ ಏನು ಹೇಳಿದರು, ಮತ್ತು ಡಿ ಕೆ ಬಸು ಪ್ರಕರಣ ಭಾಳ ಇಂಪಾರ್ಟೆಂಟ್ ಪ್ರಕರಣ. ಎಲ್ಲ ವಿಷಯಗಳು ನಮ್ಗೆ ನೆನಪಾಗದೆ ಹೋದ್ರೂ ಈ ಪ್ರಕರಣದಲ್ಲಿ ಸುಮಾರು ಸಲಹೆಗಳನ್ನು ಕೊಡಲಾಗಿದೆ. ಸಲಹೆಗಳನ್ನು ಕೊಟ್ಟು ಅಂದರೆ ಒಬ್ಬ ಅರೆಸ್ಟ್ ಆದ ವ್ಯಕ್ತಿಗೆ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ ಅನ್ನೋದನ್ನು ಮಾತ್ರ ಅಷ್ಟಾದರೂ ನಾವು ಹೇಳುವಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಈಗ ಪ್ರಿವೆಂಟಿವ್ ಡಿಟೆನ್ಷನ್ ವಿಷಯ ಬಂದಾಗ 2 ಪ್ರಕರಣಗಳನ್ನ ನೀವು ನೆನಪು ಮಾಡಬೇಕಾಗ್ತದೆ. ಈ ಮೊದಲನೇ ಪ್ರಕರಣನ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ದೀನಿ. ಎ.ಕೆ. ಗೋಪಾಲನ್ ಪ್ರಕರಣವನ್ನು ನಾನು ಅನುಚ್ಛೇದ 14ರಲ್ಲಿ ಹೇಳಿದ್ದೀನಿ, ಅನುಚ್ಛೇದ 20ರಲ್ಲಿ ಹೇಳಿದ್ದೀನಿ, ಅನುಚ್ಛೇದ 21ರಲ್ಲಿ ಹೇಳಿದ್ದೀನಿ. ಅವನು ಯಾಕೆ ಅರೆಸ್ಟ್ ಮಾಡಿದ್ರು, ಅವನ ಕ್ಲೇಮ್ ಏನಿತ್ತು, ಮತ್ತು ಅವನು ಯಾಕೆ ಬಿಡುಗಡೆ, ಅದು ಕೂಡ ಇಲ್ಲಿಯೂ ನೀವು ಅದೇ ವಿಷಯವನ್ನು ಇಲ್ಲಿ ಬರಿಬೋದು. ಅವನು ಹೇಳಿದಂಥ ವಿಷಯವನ್ನು ಇಲ್ಲಿಯೂ ಬರೆಯಬಹುದು. ಎ.ಕೆ. ಗೋಪಾಲನ್ ಪ್ರಕರಣದಲ್ಲಿ ಅವರು ಒಪ್ಪಲಿಲ್ಲ. ಟು ಕನೆಕ್ಟ್ ಆರ್ಟಿಕಲ್ 14, ಆರ್ಟಿಕಲ್ 19 ಆ್ಯಂಡ್ ಆರ್ಟಿಕಲ್ 21 ಇವು 3 ಕನೆಕ್ಟ್ ಮಾಡಲಿಕ್ಕೆ ಒಪ್ಪಲಿಲ್ಲ. ಆದರೆ ನಾನು ಅಲ್ಲಿ ಹೇಳಬೇಕಾದ್ರೆ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಹೇಳಬೇಕಾದ್ರೆ ಐ ಹ್ಯಾವ್ ರಿಲೇಟೆಡ್ ದ ಕೇಸ್ ಟು ಮನೇಕಾ ಗಾಂಧಿ. ಆದರೆ ಇಲ್ಲಿ ಅದು ಆ ಪ್ರಶ್ನೆ ಇರಲಿಲ್ಲ. ಇಲ್ಲಿ ಡಿಟೆನ್ಷನ್ ಪ್ರಶ್ನೆ ಇತ್ತು, ಸ್ಥಾನಬದ್ಧತೆಯ ಪ್ರಶ್ನೆ ಇದೆ. ಇಲ್ಲಿ ಸ್ಥಾನಬದ್ಧತೆ ಇದ್ದಂಥ ವ್ಯಕ್ತಿಗಳ ಪ್ರಶ್ನೆ ಇರೋದ್ರಿಂದ ಅದೇ ತೆರನಾದಂಥ ಮನೇಕಾ ಗಾಂಧಿ ತೆರನಾದಂಥ ಪ್ರಕರಣವನ್ನು ಈ ಇನ್ನೊಂದು ಏನು ಈ ಇದರಲ್ಲಿ ಡಿಸೈಡ್ ಆಗುತ್ತೆ. 1950ರಲ್ಲಿ ಇದ್ದಂತಹ ಪ್ರಸಂಗ ಬೇರೆ, 1982ರಲ್ಲಿ ನೋಡಿ. ದ ಪ್ರಿವೆಂಟಿವ್ ಡಿಟೆನ್ಷನ್ ವೇರ್ ನಾಟ್ ಓನ್ಲಿ ಸಬ್ಜೆಕ್ಟ್ ಟು ಆರ್ಟಿಕಲ್ 22. ನೀವು ಯಾವುದೇ ವ್ಯಕ್ತಿಯನ್ನು ನೀವು ಏನು ಪೂರ್ವಭಾವಿಯಾಗಿ ಬಂಧಿಸ್ತೀರಲ್ವಾ, ಈ ಬಂಧಿಸಿದಂತಹ ವ್ಯಕ್ತಿಗಳಿಗೆ ಬರೀ 22 ಅಷ್ಟೇ ನೀವು ಅಪ್ಲೈ ಮಾಡೋಂಗಿಲ್ಲ. ಅವ್ರಿಗೆ ಈ ಹಕ್ಕುಗಳು ಕೂಡ ಇದ್ದಾವೆ. ಆರ್ಟಿಕಲ್ 14, 19, 21 ಹಕ್ಕುಗಳು ಕೂಡ ಇದ್ದಾವೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಅಂದರೆ 14, 19, 21 ಪ್ರಕರಣ ಅವರು ಹಕ್ಕು ಇದ್ದಾವೆ ಅಂದರೆ ಏನು ಮಾಡ್ಬೋದು, ಅವರು ಈ ಹಕ್ಕಿಗೆ ಅನುಗುಣವಾಗಿ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿ ಹಾಕ್ಬೋದು. ಅವ್ರನ್ನ ರಿಲೀಸ್ ಮಾಡಿಸ್ಲಿಕ್ಕೆ ತಾವೇ ರಿಟ್ ಅರ್ಜಿ ಹಾಕ್ಬೋದು, ಬೇರೆದವರು ರಿಟ್ ಅರ್ಜಿ ಅಂದರೆ ಸರಿಯಾದ ಕಾರಣ ಇಲ್ಲ ಅಂದ್ರೆ ಆ ರಿಟ್ ಅರ್ಜಿ ಹಾಕಿದಾಗ ಅವರು ಕೋರ್ಟಿಗೆ ಸರಿಯಾದ ಕಾರಣವನ್ನು ಇವ್ರು ಹೇಳಬೇಕಾಗತ್ತೆ. ಅದು ಪ್ರಿವೆಂಟಿವ್ ಡಿಟೆನ್ಷನ್ ಇರಲಿ, ಅರೆಸ್ಟ್ ಇರಲಿ. ಅರೆಸ್ಟ್ ವಿಷಯದಲ್ಲಿ ಇದೇನು ಬರೋದಿಲ್ಲ. ಅರೆಸ್ಟ್ ವಿಷಯದಲ್ಲಿ ಪ್ರೊಸೀಜರ್ಗಳು ಬೇರೆನೇ ಇರ್ತವೆ. ಟ್ರಯಲ್ ನಡೀತದೆ, ಆಲ್ ದೋಸ್ ಥಿಂಗ್ಸ್ ಆರ್ ದಟ್, ಚಾರ್ಜ್ ಶೀಟ್ ಇಶ್ಯೂ ಆಗುತ್ತೆ, ಅದು ಬೇರೆನೇ ವಿಷಯ. ಆದರೆ ಪ್ರಿವೆಂಟಿವ್ ಡಿಟೆನ್ಷನ್ ಏನು, ಇಟ್ ವಿಲ್ ಡೈರೆಕ್ಟ್ಲಿ ಹಿಟ್ ಟು ದ ರೈಟ್ ಆಫ್ ಲೈಫ್ ಆ್ಯಂಡ್ ಲಿಬರ್ಟಿ. ಕೆಲವೊಮ್ಮೆ ಏನಾಗುತ್ತೆ, ರಾಜಕೀಯ ದುರುದ್ದೇಶದಿಂದ ಕಾರಣವಿಲ್ಲದೆ ಜನರನ್ನು ಅರೆಸ್ಟ್ ಮಾಡುವಂತಹ ಪ್ರಸಂಗಗಳು ಇರ್ತವೆ. ಅದನ್ನೆಲ್ಲ ಸರಿಪಡಿಸೋದಕ್ಕೆ ಅಂಥ ವಿಷಯದಲ್ಲಿ ಏನಾಗುತ್ತೆ, ಸರ್ವೋಚ್ಚ ನ್ಯಾಯಾಲಯ ಏನು ಮಾಡುತ್ತೆ, ಇಟ್ ವಿಲ್ ಇಂಟರ್ಫಿಯರ್ ಆ್ಯಂಡ್ ಇಟ್ ವಿಲ್ ಸಿ ದ್ಯಾಟ್ ವೆದರ್ ದ ಅರೆಸ್ಟ್ ಈಸ್ ಜೆನ್ಯೂನ್ ಆರ್ ನಾಟ್ ಅನ್ನೋದನ್ನು ಅವ್ರು ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿ ನೋಡ್ಬೋದು ಅನ್ನೋದನ್ನು ನಾವು ಎ.ಕೆ. ರಾಯ್ ಪ್ರಕರಣದಲ್ಲಿ
ಕಾಣಬಹುದಾಗಿದೆ. ಇದು ಅನುಚ್ಛೇದ 22ರ ಬಗ್ಗೆ ಇದ್ದಂತಹ ವಿವರಣೆ. ಇದನ್ನು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಇದರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಇಲ್ಲಿ ಈ ರೀತಿ ಸ್ಟ್ರಿಂಜೆಂಟ್ ಇರಬಾರ್ದಿತ್ತು, ಇದು ಸರಿಯಲ್ಲ ಅಂಥೇಳಿ ನಮ್ಮ ಸಂವಿಧಾನದ ಕರಡು ಸಮಿತಿಯ ಸಭೆಯಲ್ಲಿ ಅನೇಕ ವಾದಗಳು ನಡೆದು ಈ ಪ್ರಿವೆಂಟಿವ್ ಡಿಟೆನ್ಷನ್ನ ವಿರೋಧ ತುಂಬಾ ಇತ್ತು. ಅದಕ್ಕೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ವಿಷಯದ ಬಗ್ಗೆ ಈ ರೀತಿಯಾಗಿ ಮಾತು ಹೇಳ್ತಾರೆ. ಏನು? ಇನ್ ದ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕಂಟ್ರಿ, ಅವತ್ತು ನಮ್ಮ ದೇಶದಲ್ಲಿ ಇದ್ದಂತಹ ಪರಿಸ್ಥಿತಿ, ನಾವು ಇಂಡಿಯಾ ಪಾಕಿಸ್ತಾನ ಆಗಿದ್ವಿ, ಸುಮಾರು ಸಂಸ್ಥಾನ ರಾಜ್ಯಗಳು ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲ ಸೇರಿಸಿದ್ವಿ, ಹೈದರಾಬಾದ್ ನಿಜಾಮನ್ನು ಒತ್ತಾಯದಿಂದ ತಗೊಂಡಿದ್ವಿ, ಆ ಕಡೆ ಕಾಶ್ಮೀರದ ಪರಿಸ್ಥಿತಿ ಬೇರೆ ಇತ್ತು, ತಮಿಳುನಾಡಿನ ಪರಿಸ್ಥಿತಿ ಬೇರೆ ಇತ್ತು, ಆಮೇಲೆ ಪಂಜಾಬದ ಪರಿಸ್ಥಿತಿ ಬೇರೆ ಇತ್ತು. ದೇಶದ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭವನ್ನು ಉಪಯೋಗಿಸಿ ಹೇಳ್ತಾರೆ, ಇನ್ ದ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕಂಟ್ರಿ ಇಟ್ ಮೇ ಬಿ ನೆಸೆಸರಿ ಫಾರ್ ದ ಎಕ್ಸಿಕ್ಯೂಟಿವ್. ನೋಡಿ, ಕಾರ್ಯಾಂಗಕ್ಕೆ ಇದು ಅವಶ್ಯಕತೆ ಇದೆ. ಏನು? ಟು ಡಿಟೈನ್, ಒಬ್ಬ ವ್ಯಕ್ತಿಯನ್ನ ಸ್ಥಾನಬದ್ಧತೆಯಲ್ಲಿ ಇಡುವಂತಹ ಅವಶ್ಯಕತೆ ಬರ್ತದೆ. ಎ ಪರ್ಸನ್ ಹೂ ಈಸ್ ಟೆಂಪರಿಂಗ್ ಅಂದರೆ ಡಿಸ್ಟರ್ಬಿಂಗ್ ಈದರ್ ವಿತ್ ಪಬ್ಲಿಕ್ ಆರ್ಡರ್, ಸಾರ್ವಜನಿಕ ಶಾಂತಿಯ ಭಂಗವನ್ನು ಮಾಡ್ತಿರ್ಬೋದು ಅವನು, ಆರ್ ವಿತ್ ದ ಡಿಫೆನ್ಸ್ ಆಫ್ ದ ಕಂಟ್ರಿ, ನಮ್ಮ ಏನು ಸೈನ್ಯದ ಜೊತೆಗೆ ಏನೋ ಕೆಟ್ಟ ವಿಚಾರಗಳನ್ನ ಅಥವಾ ಕೆಟ್ಟ ರೀತಿಯಲ್ಲಿ ಅವನು ನಡ್ಕೊಳ್ತಾ ಇರ್ಬೋದು. ಇನ್ ಸಚ್ ಎ ಕೇಸ್ ಐ ಡು ನಾಟ್ ಥಿಂಕ್ ದ ಎಕ್ಸಿಜೆನ್ಸಿ ಆಫ್ ಲಿಬರ್ಟಿ ಆಫ್ ಎನ್ ಇಂಡಿವಿಜುವಲ್ ಶಾಲ್ ಬಿ ಅಬೌವ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ನೋಡಿ, ರಾಜ್ಯದ ವಿಷಯಕ್ಕೆ ಹೋಲಿಸಿದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಅಂತಹ ಮಹತ್ವ ಪಡೆಯೋದಿಲ್ಲ. ಯಾಕೆ ಮಹತ್ವ ಪಡೆಯೋದಿಲ್ಲ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಸಿಚುವೇಶನ್. ಆದ್ದರಿಂದ ಅವತ್ತು AK ಗೋಪಾಲನ್ ಪ್ರಕರಣದಲ್ಲಿ ನಡೆದಂತಹ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಹೆಚ್ಚು ಕಮ್ಮಿ ಈ ಲೈನ್ನಲ್ಲಿತ್ತು. ಆದರೆ ಕಾಲ ಕಳೆದಂತೆ ನಮ್ಮ ದೇಶ ಇಂಟಿಗ್ರೇಟ್ ಆಯಿತು, ಒಗ್ಗಟ್ಟಾಯಿತು, ದೇಶದ ಪ್ರಗತಿ ಆಯಿತು. ಆದಾಗ ನಾವೇನು ಮಾಡಿದ್ವಿ, AK ರಾಯ್ ಪ್ರಕರಣದಲ್ಲಿ ಹೇಳಿದಂತೆ AK ರಾಯ್ ಇವುಗಳು ಕೂಡ ಇಲ್ಲಿ ಅಪ್ಲೈ ಆಗ್ತವೆ ಅಂತ ಹೇಳಿದ್ವಿ. ಅದೇ ಥರ ಮನೇಕಾ ಗಾಂಧಿ ಪ್ರಕರಣದಲ್ಲಿ ರೈಟ್ ಟು ಲೈಫ್ ಲಿಬರ್ಟಿ ಬಗ್ಗೆ ನಾವೇನು ಮಾಡಿದ್ವಿ, ಲಿಬರಲ್ ವ್ಯೂ ತೊಗೊಂಡ್ವಿ. ಈ ಪ್ರಿವೆಂಟಿವ್ ಅರೆಸ್ಟಲ್ಲಿಯೂ ನಾವು ಲಿಬರಲ್ ವ್ಯೂ ತೊಗೊಂಡ್ವಿ ಅನ್ನೋದನ್ನು ನಾವು ನೋಡ್ತಾ ಇವತ್ತಿನ ಈ ಅನುಚ್ಛೇದ 22ರ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಮ್ಮೆ ನಿಮಗೆ ನಾನು ಹೇಳೋದಿಷ್ಟೇ, ಈ ಕನ್ನಡ ಮಾಧ್ಯಮದಲ್ಲಿ ನಾನು ಈ ಸಂವಿಧಾನ ಕ್ಲಾಸನ್ನು ವಿಡಿಯೋ ಕ್ಲಾಸನ್ನು ಮಾಡ್ತಾ ಇರೋದು ಸಂವಿಧಾನದ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ ನಾವು, ಅದರ ವಿವರವಾದ ಅರ್ಥ ನಿಮ್ಗೆ ಆಗಬೇಕು. ಪ್ರತಿಯೊಂದು ಅನುಚ್ಛೇದಗಳ ಅರ್ಥ ನಿಮ್ಗೆ ವಿವರವಾದ ರೀತಿಯಲ್ಲಿ ತಿಳಿಬೇಕು. ನೀವು ಒಂದು ಬಾರಿಯಾದರೂ ನೀವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಅದರದೊಂದು ಪರಿಕಲ್ಪನೆ, ಪ್ರತಿಯೊಂದು ಅನುಚ್ಛೇದದ ಪರಿಕಲ್ಪನೆ ನಿಮ್ಮ ಮನಸ್ಸಲ್ಲಿ ಉಳಿತದೆ. ನಂತರದಲ್ಲಿ ನೀವು ಆ ಕೇಸ್ ಲಾಗಳನ್ನು ಬ್ರೀಫ್ಗಳನ್ನು ಇಟ್ಕೊಂಡು ನೀವು ಪರೀಕ್ಷೆಯಲ್ಲಿ ಪ್ರಯತ್ನ ಮಾಡ್ಬೋದು. ಇಲ್ಲಿಯೂ ಕೂಡ ನಾನು ಹೇಳ್ತೇನೆ, ಈ ಅನುಚ್ಛೇದ 22ರ ಮೇಲೆಯೂ ಕೂಡ ನಿಮಗೆ ಲಾಂಗ್ ಆನ್ಸರು ಬರ್ಬೋದು, ಶಾರ್ಟ್ ಆನ್ಸರು ಬರ್ಬೋದು. ಶಾರ್ಟ್ ಆನ್ಸರು 2 ಪಾರ್ಟ್ ಮಾಡ್ಬೋದು. ಏನು? ಒಂದು ದಸ್ತಗಿರಿಯಾದ ವ್ಯಕ್ತಿಯ ಬಗ್ಗೆ ಒಂದು ಪಾರ್ಟ್ ಕೇಳ್ಬೋದು, ಅಥವಾ ಪ್ರಿವೆಂಟಿವ್ ಡಿಟೆನ್ಷನ್ ಮೇಲೆ ಒಂದು ಪಾರ್ಟ್ ಕೇಳ್ಬೋದು. ಒಂದು ವೇಳೆ ಲಾಂಗ್ ಆನ್ಸರ್ ಕೇಳಿದರೆ ನಿಮ್ಗೆ ಇಡೀ ಅನುಚ್ಛೇದ 22ರ ಬಗ್ಗೆನೇ ವಿವರವಾಗಿ ಬರೀಲಿಕ್ಕೆ ಕೇಳ್ಬೋದು. ನಿರ್ದೇಶಿತ ಪ್ರಕರಣಗಳೊಂದಿಗೆ ನೀವು ಅನುಚ್ಛೇದ 22ಅನ್ನು ವಿವರಿಸಿ. ಅಥವಾ ಏನು ಕೇಳ್ಬೋದು ನಿಮಗೆ ಅಂತಂದರೆ, ದೇ ಕ್ಯಾನ್ ಆಸ್ಕ್ ದಿಸ್ ಕ್ವಶನ್ ಆಲ್ಸೋ. ದ ಕ್ವಶನ್ ಮೇ ಬಿ ಲೈಕ್ ದಿಸ್. ಕ್ವಶನ್ ಮೇ ಬಿ ಲೈಕ್ protection against arrest and detention. Kindly explain the rights available to the arrested person and person detained on preventive detention law with decided cases ಅಂತಲೂ ಕೇಳ್ಬೋದು. ಈ 2 ಸಂದರ್ಭದಲ್ಲಿ ನೀವು ಸರಿಯಾದ ಉತ್ತರವನ್ನು ಬರೆಯಲಿಕ್ಕೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೆಚ್ಚು ಜನರಿಗೆ ತಲುಪಿಸುವ ನಿಮ್ಮ ಜವಾಬ್ದಾರಿಯನ್ನು ಮುಂದುವರಿಸಿ ಅಂತ ಹೇಳ್ತಾ I will come with a new video in the next class. Thank you.